ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ಧಾರವಾಡ ಸ್ನೇಹಿತರೆ. ಇವತ್ತು ನಿಮ್ಗೆ ತುಂಬಾ ಫ್ರೂಟ್ಫುಲ್ ಸೆಷನ್ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ನಿಮ್ಮ ಜೀವನವನ್ನೇ ಬದಲಿಸ್ತಕ್ಕಂತಹ ಟಾಪಿಕ್ ನೊಂದಿಗೆ ನಾನು ಬಂದಿದ್ದೇನೆ ಸ್ನೇಹಿತರೆ. ಟೆನ್ಸಸ್ ಅಂದ್ರೆ ಕಾಲಗಳು. ಬಹಳ ಜನ ಹೆದರ್ತೀವಿ ಟೆನ್ಸ್ ಅಂದ್ರೆ ಅಯ್ಯೋ ಯಾಮ್ ಹಚ್ಬೇಕಾ, ವಾಸ್ ಹಚ್ಬೇಕಾ, ಓರ್ ಹಚ್ಬೇಕಾ, ಹ್ಯಾಡ್ ಹಚ್ಬೇಕಾ, ಹ್ಯಾವ್ ಹಚ್ಬೇಕಾ, ಏನ್ ಹಚ್ಬೇಕು ಅಂತ ತುಂಬಾ ಕನ್ಫ್ಯೂಷನ್ ಇರ್ತೀರಾ. ಮತ್ತೆ ಟೆನ್ಸ್ ಅನ್ನ ಕಲೀಲಿಕ್ಕೆ ಟೆನ್ಷನ್ ತಗೊಳ್ತೀರಾ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಟೆನ್ಷನ್ ಫ್ರೀ ಮಾಡತ್ತೆ. ನೀವು ಕರೆಕ್ಟ್ ಆಗಿ ಟೆನ್ಸಸ್ ಅನ್ನ ಕಲ್ಕೊಂಡ್ರೆ ಜೀವನದಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಬರೋದಿಲ್ಲ ಅಂತ ನಾನ್ ಹೇಳ್ತೀನಿ ಸ್ನೇಹಿತರೆ. ಸೊ ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ನಿಮ್ಮ ಜೀವನವನ್ನ ಬದಲಿಸ್ತದೆ ಅನ್ನೋದ್ರಲ್ಲಿ ಮತ್ತೊಂದು ಮಾತೇ ಇಲ್ಲ ಸ್ನೇಹಿತರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟು ಚೆನ್ನಾಗಿ ನಾನು ನಿಮ್ಗೆ ಟೆನ್ಸಸ್ ಅನ್ನ ನೀವು ಜೀವನದಲ್ಲಿ ಕಲ್ತಿರಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಿಮಗೆ ಯಾವ್ದ್ರ ಕೊರತೆ ಇದೆಯಪ್ಪ ಅಂತ ಹೇಳಿದ್ರೆ ನಿಮಗೆ ಇಂಗ್ಲಿಷ್ ಅನ್ನ ಪರಿಚಯಿಸುವವರ ಕೊರತೆ ಹೊರತು ನಿಮಗೆ ಇಂಗ್ಲಿಷ್ ಕೊರತೆ ಇಲ್ಲ ಸ್ನೇಹಿತರೆ. ಹಾಗಾಗಿ ಸೊ ನಾವು ಡಿಲೇ ಮಾಡದೆ ಕ್ಯೂರಿಯಾಸಿಟಿಯಿಂದ ಹೀಗೆ ಕುತ್ಕೊಳ್ರಿ. ನಾನು ಹೋಗ್ಬೇಕು ಅನ್ಬೇಕಾ, ಹೋಗ್ತಾ ಇದ್ದೆ ಅನ್ಬೇಕಾ, ಮಾಡ್ತೀನಿ ಅನ್ಬೇಕಾ, ಮಾಡ್ತಾ ಇದ್ದೆ ಅನ್ಬೇಕಾ, ಸರ್ ನಾನ್ ಮಾಡ್ತೀನಿ ಅಂದ್ರೆ ನಾಳೆ ಅಂತಾನು ಆಗ್ಬೋದಲ್ರಿ ಅಂತ ಹೇಳ್ಬೇಕಾ, ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳನ್ನ ನಿಮ್ಮ ತಲೆ ಒಳಗಡೆ ಇಟ್ಟುಕೊಂಡು ಕಾಯಿರಿ. ಈ ಕ್ಯೂರಿಯಾಸಿಟಿಯಲ್ಲೇ ನೋಡ್ತಾ ಇರಿ ಸ್ನೇಹಿತರೆ. ನಿಮಗ ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ಟೆನ್ಸಸ್ ಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ. ಯಾವುದೇ ರೀತಿಯಾದಂತಹ ಭಯವನ್ನ ಇಟ್ಕೋಬೇಡಿ. ಭಯ ಯಾವತ್ತು ಏನನ್ನು ಕಲ್ಸಕ್ ಕೊಡೋದಿಲ್ಲ. ಸೊ ಹಾಗಾಗಿ ಫ್ರೀ ಮೈಂಡ್ ಇಂದ, ಓಪನ್ ಮೈಂಡ್ ಇಂದ ಕುತ್ಕೊಳ್ಳಿ ಸ್ನೇಹಿತರೆ. ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಡಿಲೇ ಮಾಡ್ದೇಲೆ ನಾವು ಕಾನ್ಸೆಪ್ಟ್ ಬರೋಣ ಸ್ನೇಹಿತರೆ. ಸೊ ವಾಟ್ ಈಸ್ ಟೆನ್ಸ್? ಟೆನ್ಸ್ ಅಂದ್ರೆ ಏನು? ಕಾಲ ಅಥವಾ ಸಮಯ. ಹೌದಾ? ಸೊ ಕಾಲ ಅಥವಾ ಸಮಯ. ನೋಡಿ ಸ್ನೇಹಿತರೆ, ವಾಟ್ ಈಸ್ ಟೆನ್ಸ್ ಅಂದ್ರೆ ಕಾಲ ಅಂದ್ರೆ ಏನು, ಸಮಯ ಅಂದ್ರೆ ಏನು? ಹೌದಾ? ಟೆನ್ಸ್ ಅಂದ್ರೆ ಏನ್ ಸ್ನೇಹಿತರೆ? ಟೆನ್ಸ್ ಅಂದ್ರೆ ಈಗ ನಾನು ಮಾತನಾಡ್ತಾ ಇದ್ದೀನ, ಏನ್ ಮಾಡ್ತಾ ಇದ್ದೀನಿ, ನೀವೇನ್ ಮಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಪ್ರೆಸೆಂಟ್ ಒಳಗಡೆನೆ ಕೇಳ್ತಾ ಇದ್ರೆ ನೀವು ಯು ಆರ್ ಲಿಸನಿಂಗ್. ನಾನು ಪ್ರೆಸೆಂಟ್ ಅಲ್ಲೇ ಟೀಚ್ ಮಾಡ್ತಾ ಇದ್ರೆ ಐ ಆಮ್ ಟೀಚಿಂಗ್. ಇಲ್ಲಿ ಯಾಮ್ ಯಾಕೆ ಬಂದಿದೆ, ಅಲ್ಲಿ ಆರ್ ಯಾಕೆ ಬಂದಿದೆ, ಅಥವಾ ನಾನು ನಿನ್ನೆ ನಿಮ್ಗೆ ಕ್ಲಾಸ್ ಮಾಡ್ತಾ ಇದ್ದೆ ಅಂತ ಹೇಳ್ಬೇಕಾದ್ರೆ ಐ ವಾಸ್ ಟೀಚಿಂಗ್ ಅಂತ ಹೇಳ್ಬೇಕಾದ್ರೆ, ನೀವು ಎಸ್ಟರ್ಡೇ ನೀವು ಕೇಳ್ತಾ ಇದ್ರಿ ಕ್ಲಾಸಸ್ ಗಳನ್ನ ಅಂತ ಹೇಳ್ಬೇಕಾದ್ರೆ ಯು ವರ್ ಲಿಸನಿಂಗ್ ಅಂತ ಹೇಳೋದಕ್ಕೆ ಏನ್ ವ್ಯತ್ಯಾಸ ಅಪ್ಪ ಅಂತ ಹೇಳಿದ್ರೆ, ಯಾಮ ಮತ್ತು ಆರ್ ಪ್ರೆಸೆಂಟ್ ಅಲ್ಲಿ ಬಳಸ್ತೀವಿ, ವಾಸ್ ಮತ್ತ ನಾನೇನ್ ವರ್ ಅಂತ ಹೇಳಿದ್ನಲ್ಲ ಅದು ಪಾಸ್ಟ್ ಒಳಗಡೆ ಬಳಸ್ತೀವಿ ಸ್ನೇಹಿತರೆ. ಹಾಗಾಗಿ ನಾವು ಇಲ್ಲಿ ಟೆನ್ಸ್ ಅನ್ನ ಐಡೆಂಟಿಫೈ ಮಾಡಕ್ಕೆ ಅಂದ್ರೆ ಕಾಲ ಸಮಯ, ಯಾವ ಸಮಯದಲ್ಲಿ ತಾವು ಮಾತನಾಡ್ತಾ ಇದ್ರಿ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮಗ್ ನೋಡ್ರಿ, ನಾನ್ ಬೆಳಗ್ಗೆ ಎದ್ದಿದ್ದೆ ಅಂತ ಹೇಳ್ಬೇಕಾ, ಹೇಳ್ತೀನಿ ಅಂತ ಹೇಳ್ಬೇಕಾ, ಎದ್ದಿದ್ದೇನೆ ಅಂತ ಹೇಳ್ಬೇಕಾ, ನಿನ್ನೆ ನಾನು ಕೆಲಸ ಮಾಡಿದ್ದೆ ಅಂತ ಹೇಳ್ಬೇಕು, ಮಾಡ್ತಾ ಇದ್ದೆ ಅಂತ ಹೇಳ್ಬೇಕು, ಮಾಡಿದ್ದೆ ಅಂತ ಹೇಳ್ಬೇಕು. ಈ ರೀತಿಯಾದಂತಹ ಬಹುತೇಕ ಏನು ಕನ್ಫ್ಯೂಸ್ ನಿಮ್ಗೆ ಕಾಡ್ತಾ ಇರತ್ತೆ. ಸೊ ಹಾಗಾಗಿ ನಿಮ್ಗೆ ಟೆನ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಟೆನ್ಸ್ ಅಂದ್ರೆ ಟೈಮ್. ನೋಡ್ರಿ, ಇಲ್ಲೂ ಟಿ ಅದ, ಇಲ್ಲೂ ಟಿ ಅದ. ಟೆನ್ಸ್ ಮೀನ್ಸ್ ಟೈಮ್. ನೋಡ್ರಿ, ವಿಚ್ ಶೋಸ್ ದಿ ಟೈಮ್ ಆಫ್ ಆಕ್ಷನ್. ಕ್ರಿಯೆ ಯಾವಾಗ ನಡೀತ. ನೋಡ್ರಿ, ವಿಚ್ ಯಾವ್ದು ಏನ್ ತೋರ್ಸತ್ತ, ದ ಟೈಮ್ ಆಫ್ ಆಕ್ಷನ್. ಕ್ರಿಯೆ ನಡೆದ ವೇಳೆ ಅಥವಾ ಟೈಮ್, ಸಮಯವನ್ನ ತೋರಿಸ್ತದ ಸ್ನೇಹಿತರೆ. ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಡ್ರಿ. ಏನ್ ಮಾಡತ್ತ ಟೆನ್ಸ್? ಕಾಲವನ್ನ ತೋರಿಸ್ತದ, ಸಮಯವನ್ನ. ಈಗ ನೀವು ಮಾತನಾಡ್ತಾ ಇದ್ರು, ನಿನ್ನೆ ಮಾತನಾಡ್ತಾ ಇದ್ರು, ಯಾವಾಗ ಮಾತಾಡ್ತಾ ಇದ್ರಿ ನೀವು ಅಂತ ಕಾಲವನ್ನ ತೋರಿಸ್ತದೆ. ಬಹಳ ಈಸಿ ಸ್ನೇಹಿತರೆ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಬಹಳ ಬಹಳ ಕೆಟ್ಟ ಈಜಿ ಅದ. ನೋಡ್ರಿ, ಇಟ್ ಟೆಲ್ಸ್ ಅಸ್ ಅಬೌಟ್ ವೆನ್ ಅನ್ ಆಕ್ಷನ್ ಹ್ಯಾಪನ್ಸ್. ಯಾವಾಗ ಕ್ರಿಯೆ ನಡೀತದ ಅಂತಕ್ಕಂಥದನ್ನ ಟೆನ್ಸ್ ಗಳು ತೋರಿಸ್ಲಿಕ್ಕೆ ಬರ್ತದ. ನೋಡಿ, ನಿನ್ನೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಅನ್ನೋದನ್ನ ಇವಾಗ ನೀವು ಐ ಆಮ್ ಗೋಯಿಂಗ್ ಬೆಂಗಳೂರು ಅಂತ ಅಥವಾ ವಿ ಆರ್ ಗೋಯಿಂಗ್ ಅಂತ ಹೇಳಕ್ ಬರೋಂಗಿಲ್ಲ. ಅವಾಗ ನಮಗ್ ಕನ್ಫ್ಯೂಸ್ ಆಗತ್ತೆ ಕೇಳುಗರಿಗೆ. ಏನಂತ, ಇವಾಗ ಹೋಗಾತಾನು, ನಿನ್ನೆ ಹೋಗ್ತಾ ಇದ್ನು. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿಯಾಗಿ ನಿನ್ನೆ ಹೋಗ್ತಾ ಇದ್ರು, ಇವತ್ತು ಹೋಗ್ತಿದ್ರು. ಅದನ್ನ ತೋರಿಸ್ಲಿಕ್ಕೆ ನೋಡ್ರಿ, ಟೈಮ್ ಆಕ್ಷನ್ ಯಾವಾಗ ನಡೀತು ಕ್ರಿಯೆ ಅಂತ ತೋರಿಸ್ಲಿಕ್ಕೆ ನಮ್ಗ ಟೆನ್ಸ್ ಅವಶ್ಯಕತೆ ಅದ ಸ್ನೇಹಿತರೆ. ನೋಡ್ರಿ ಇಲ್ಲಿ, ಹಾಗಾದ್ರೆ ಕನ್ನಡದೊಳಗಡೆ ಟೆನ್ಸ್ ಅಂದ್ರೆ ಏನಪ್ಪಾ? ಆಲ್ರೆಡಿ ಹೇಳಿದ್ರೆ, ಕ್ರಿಯೆ ನಡೆಯುವ ಸಮಯ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕ್ರಿಯೆ ನಡೆಯುವ ಸಮಯ. ಕ್ರಿಯೆ ಆಕ್ಷನ್ ಯಾವಾಗ ನಡೀತಾ ಇದೆ. ನೋಡ್ರಿ, ಯಾವಾಗ ಯಾವಾಗ ನಡೆದಿದೆ ಅಥವಾ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾವು ಟೆನ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಇವಾಗ ಟೆನ್ಸ್ ಅಂದ್ರೆ ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸಮಯವನ್ನ, ಟೈಮ್, ನೀವ್ ಯಾವಾಗ ಮಾತಾಡತ್ತೀರಿ ಅಂತ ಹೇಳೋದಕ್ಕೆ ನಾವು ಇಲ್ಲಿ ಟೆನ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೋಡಿ, ಹೇಗಿರುತ್ತೆ ಸರ್ ಟೆನ್ಸ್ ಅಂದ್ರ?
ಹೇಗಿರ್ತದವು ನೋಡಿ ಇಲ್ಲಿ. ನಿನ್ನೆ ಅದಕ್ಕೆ ನಾನು ನಿಮ್ಗೆ 20 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವರ್ಡ್ ಗಳನ್ನ ಹೇಳ್ಕೊಟ್ಟಿದ್ದೆ. ದಾಟ್ಸ್ ವೈ ಐ ಹ್ಯಾವ್ ಟಾಟ್ ಯು ಯೆಸ್ಟರ್ಡೇ. ಸಿ ನೋಡ್ರಿ ಇಲ್ಲಿ ಪ್ರೆಸೆಂಟ್ ಅಂದ್ರೆ ಏನ್ರಿ? ಪ್ರಸ್ತುತ, ಈಗ ನೋಡ್ರಿ, ಈಗ ಹೌದಾ, ಈಗ ಪ್ರಸ್ತುತ. ನೋಡ್ರಿ ಐ ಪ್ಲೇ ಅಂದ್ರೆ ಏನ್ರಿ? ನಾನು ಆಡ್ತೀನಿ. ಓಕೆನಾ? ಪ್ರಸ್ತುತ ಅಂದ್ರೆ ಏನ್ರಿ? ಈಗ ನೋಡ್ರಿ ಐ ಪ್ಲೇ, ನಾನ್ ನಿಮಗೆ ಹೇಳಿದ್ದೆ V1 ಯಾವಲ್ಲಿ ಬರುತ್ತಾ ಅಲ್ಲೂ ಪ್ರೆಸೆಂಟೇ ಇರತ್ತೆ ಅಂತ ನಾನು ಹೇಳಿದ್ದೆ ಸ್ನೇಹಿತರೆ. ಅದೇ ನೋಡ್ರಿ ಪಾಸ್ಟ್ ಒಳಗಡೆ ಅಂದ್ರೆ ಏನ್ರಿ? ಪಾಸ್ಟ್ ಅಂದ್ರೆ ಆಗ. ಆಗ ಅಂದ್ರೆ ಏನ್ರಿ? ಐ ಪ್ಲೇಡ್. ನೋಡ್ರಿ ಇಲ್ಲಿ ಪ್ಲೇ ಐತಿ, ಇಲ್ಲಿ ಇಡಿ ಸೇರ್ಕೊಂಡೈತ. ಇಡಿ ಅಂದ್ರೆ ಏನ್ರಿ? ಆಲ್ರೆಡಿ ಆಡಿನಿ ಅಂತ ಹೇಳಿ, ಆಡಿದೆ ಅಂತ ಹೇಳ್ಬೇಕಾದ್ರೆ ಐ ಪ್ಲೇಡ್. ನೋಡ್ರಿ ಐ ಪ್ಲೇಡ್. ನೋಡ್ರಿ ಸ್ನೇಹಿತರೆ, ಫ್ಯೂಚರ್ ಒಳಗಡೆ ಏನಿರ್ತದ? ಫ್ಯೂಚರ್ ಅಂದ್ರೆ ಏನ್ರಿ? ಆಮೇಲೆ ಅಥವಾ ಮುಂದೆ, ಜೀವನದಲ್ಲಿ ಮುಂದೆ ಯಾವಾಗಲೂ, ನಾಳೆ ಆಗಿರ್ಬೋದು, ನಾಡಿದ್ದಾಗಿರ್ಬೋದು, ಅಚ್ಚೆ ನಾಡಿದ್ದಾಗಿರ್ಬೋದು. ನೋಡ್ರಿ ಐ ವಿಲ್ ಪ್ಲೇ, ನಾನು ಆಡುವೆ, ನಾಳೆ ಆಡುವೆ, ನಾಡಿದ್ದಾಡುವೆ, ಯಾವಾಗ ಬೇಕಾದ್ರೂ ಆಡುವೆ ಅಂತ ಹೇಳ್ಬೇಕಾದ್ರೆ ಸ್ನೇಹಿತರೆ ನಾವು ಐ ವಿಲ್ ಪ್ಲೇ ಅಂತ ಹೇಳ್ತೀವಿ. ನೋಡ್ರಿ ಇಲ್ಲಿ ಪ್ರೆಸೆಂಟ್ ಬಂತು, ಪಾಸ್ಟ್ ಬಂತು, ಫ್ಯೂಚರ್ ಬಂತು. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಅಷ್ಟೇ. ಈಗ ನಿಮ್ಗೆ ನಾನು ತುಂಬಾ ಚೆನ್ನಾಗಿ ಅದ್ರ ಟೈಪ್ಸ್ ಹೇಗಿರ್ತದ, ಪ್ರೆಸೆಂಟ್ ಅಂದ್ರೆ ಏನು, ಪ್ರೆಸೆಂಟ್ ಒಳಗಡೆ ಹೇಗಿರ್ತದ, ಪಾಸ್ಟ್ ಅಂದ್ರೆ ಏನು, ಪಾಸ್ಟ್ ಒಳಗಡೆ ಹೇಗಿರ್ತದ, ಫ್ಯೂಚರ್ ಅಂದ್ರೆ ಏನು, ಫ್ಯೂಚರ್ ಒಳಗಡೆ ಹೇಗಿರ್ತದ ಅಂತೇಳಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಹೇಳಿರ್ಲಿಲ್ವಾ ನಿಮ್ಗೆ ನಾನು ಪ್ರೆಸೆಂಟ್ ಅನ್ನ ಹೇಳ್ಕೊಡ್ತೇನೆ. ಇವಾಗ ನಿಮ್ಗೆ ಟೆನ್ಸ್ ಅಂದ್ರೆ ಏನು ಅಂತ ಹೇಳಿದೆ. ಈಗ ಟೆನ್ಸ್ ಒಳಗಡೆ ನಾವು ಮೂರನ್ನು ನೋಡ್ತೀವಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಪ್ರೆಸೆಂಟ್ ನೋಡ್ತೀವಿ, ಮತ್ತೊಂದು ಪಾಸ್ಟ್ ನೋಡ್ತೀವಿ, ಮೂರನೇದು ಫ್ಯೂಚರ್ ನೋಡ್ತೀವಿ. ಸೊ ಹಾಗಾದ್ರೆ ಮೊದಲನೇದಾಗಿ ನಮ್ಗೆ ಪ್ರೆಸೆಂಟ್ ಟೆನ್ಸ್ ಇದೆ ಸ್ನೇಹಿತರೆ. ಏನಿದೆ? ಪ್ರೆಸೆಂಟ್ ಟೆನ್ಸ್ ಇದೆ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನ್ರಿ? ವರ್ತಮಾನ ಕಾಲ ಅಂತ ಕರಿತೀವಿ ನಾವು ಕನ್ನಡದ ಒಳಗಡೆ, ಸಾಹಿತ್ಯ ಭಾಷೆ ಒಳಗಡೆ. ಹೌದಾ? ಸೊ ಸರ್ ಸಾಹಿತ್ಯ ಮಾಡ್ರಿಪ್ಪ, ಆಡ್ ಭಾಷೆ ಒಳಗ್ ಬೇಕಂದ್ರ ಈಗ ಈಗ ನಡೀತಕ್ಕಂತಹ ಪ್ರಸ್ತುತದಲ್ಲಿ ಅಂದ್ರೆ ಏನ್ರಿ? ಈಗ ಈಗ ನೀವೇನ್ ಮಾಡತ್ತೀರಿ? ವಾಚಿಂಗ್. ನಾ ಏನ್ ಮಾಡತ್ತೀನಿ? ಟೀಚಿಂಗ್. ಹೌದಿಲ್ಲೋ? ಸೊ ಯು ಮೇ ಲೈಕ್ ಯು ಆರ್, ನೀವು ಬರಿತಿರ್ಬಹುದು ಅಥವಾ ಕೇಳ್ತಿರ್ಬಹುದು. ಹೌದಾ? ಸೊ ನೀವೇನಾದ್ರು ಮಾಡ್ತಿರ್ಬಹುದು. ಅದಕ್ಕೆ ಈಗ ನಡಿಬೇಕ್ರಿ, ಈಗ ನಡಿಬೇಕು. ಅರ್ಥ ಆಯ್ತಾ? ಈಗ ಇರ್ತಕ್ಕಂಥದ್ದನ್ನು ನಾವೇನ್ ಹೇಳ್ತೀವಿ? ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಸೊ ಪ್ರೆಸೆಂಟ್ ಟೆನ್ಸ್ ಏನ್ ಹೇಳುತ್ತೆ ಸರ್? ಇಟ್ ಟೆಲ್ಸ್ ಆನ್ ಆಕ್ಷನ್. ಅದು ಒಂದು ಆಕ್ಷನ್ ಅನ್ನು ಹೇಳುತ್ತೆ. ಹೇಗೆ ಅಂತ ಹೇಳಿದ್ರೆ ಒಂದು ಹ್ಯಾಬಿಟ್ ಅನ್ನ ಹೇಳುತ್ತೆ. ಸ್ನೇಹಿತರೆ ನೆನ್ಪಿಟ್ಕೊಡ್ರಿ, ಪ್ರೆಸೆಂಟ್ ಇಂಡೆಫಿನಿಟ್ ಆಗಿರುತ್ತೆ. ನಿರ್ದಿಷ್ಟವಾಗಿ ಇವಾಗೇ ಮಾಡ್ತೀನಿ ಅಂತ ಹೇಳಕ್ ಬರೋದಿಲ್ಲ. ನೋಡ್ರಿ ಐ ರನ್ ಡೈಲಿ ಅಂತ ಹೇಳ್ಬಿಟ್ಟು ನಾಳೆ ಹೋಗಿ ಮುಕ್ಕೊಂಡ್ಬಿಟ್ರೆ ನಾಳೆ ಮಾಡ್ಲಿಲ್ಲಪ್ಪ, ಏನ್ ಮಾಡೋದು? ಅರ್ಥ ಆಗ್ತಿದ್ಯಾ? ಸೊ ಇದು ಇಂಡೆಫಿನಿಟ್ ಆಗಿರುತ್ತೆ, ನಿರ್ದಿಷ್ಟವಾಗಿ ಇರುವುದಿಲ್ಲ ಸ್ನೇಹಿತರೆ, ಕೇಳಿಸ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ ಹ್ಯಾಬಿಟ್ಸ್ ಅನ್ನ ಹೇಳ್ತಕ್ಕಂಥದ್ದು. ನೋಡ್ರಿ ಹ್ಯಾಬಿಟ್ ಹೇಗಿರುತ್ತೆ? ನೋಡ್ರಿ ನಾನು ಆಡೋದೊಂದು ನಮ್ದು ಹ್ಯಾಬಿಟು, ಕುಣಿಯೋದೇ ಹ್ಯಾಬಿಟು, ಸಿಂಗಿಂಗ್ ಮಾಡೋದೇ ಹ್ಯಾಬಿಟು, ಏನೋ ಒಂದು ಹ್ಯಾಬಿಟ್ ಇರುತ್ತಲ್ವಾ? ಸೊ ಮತ್ತಿನ್ನೇನಿರುತ್ತೆ? ಜನರಲ್ ಆಗಿ ಒಂದು ಟ್ರೂತ್ ಇರುತ್ತೆ. ಅವನು ಯಾವತ್ತು ಟ್ರೂತ್ ಅನ್ನೇ ಹೇಳ್ತಾನೆ, ಅವನು ಹೀಗೆ, ಅದು ಜನರಲ್ ಟ್ರೂತ್ ಇರುತ್ತಲ್ವಾ, ಸತ್ಯ ಇರುತ್ತಲ್ಲ ಅದು. ಆಮೇಲೆ ಡೈಲಿ ಆಕ್ಷನ್ಸ್. ಡೈಲಿ ಆಕ್ಷನ್ ಅಂದ್ರೆ ಏನ್ರಿ? ತಿಂತೀವ, ದಿನ ತಿಂತೀವಿ ತಾನೆ, ಒಂದ್ ದಿನ ಇಲ್ದೇ ಇದ್ರೆ ನಡಿಬಹುದು, ಎರಡನೇ ದಿನಕ್ಕೆ ತಿನ್ಲೇಬೇಕಾ? ಈ ರೀತಿಯಾಗಿರ್ತಕ್ಕಂತ ಡೈಲಿ ಮಾಡ್ತಕ್ಕಂಥದ್ದು. ಈಗ ನಾನು ಡೈಲಿ ಮಾಡ್ತೀನಿ ಅಂದ್ರೆ ಐ ಡೂ ಡೈಲಿ, ಈ ರೀತಿ. ಈಗ ನಾವು ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಯಾವ ಒಂದು ರೊಟೀನ್ ಆಕ್ಷನ್ ಇರುತ್ತದೋ ಅಥವಾ ನಿಮ್ಮ ಹಾಬಿ ಇರ್ತದೋ ಅದನ್ನ ನಾವೇನಂತ ಕರಿತೀವಿ? ನಾವು ಪ್ರೆಸೆಂಟ್ ಟೆನ್ಸ್ ಒಳಗಡೆ ತರ್ತೀವಿ ಸ್ನೇಹಿತರೆ. ಯಾವಾಗ್ಲೂ ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಏನ್ ಸ್ನೇಹಿತರೆ? ನೀವು ದಿನನಿತ್ಯ ಮಾಡ್ತಕ್ಕಂತಹ ನಿಮ್ಮ ಹಾಬಿ. ಈಗ ನೋಡ್ರಿ ಐ ಪ್ಲೇ ಅಂದ್ರೆ ನಾ ಆಡ್ತೀನಿ, ಈಗ ಆಡ್ಬೇಕಂತಲ್ಲ, ನಾಳೆನೆ ಆಡ್ಬೇಕಂತಲ್ಲ, ಯಾವಾಗಾದ್ರೂ ಮನಸ್ಸು ಬಂದಾಗ ಐ ಪ್ಲೇ, ಐ ಗೋ, ನಾ ಹೋಗ್ತೀನಿ, ಐ ಡೂ, ನಾ ಮಾಡ್ತೀನಿ, ಐ ಲಿಸನ್, ನಾನ್ ಕೇಳ್ತೀನಿ, ಓಕೆ ಐ ಟೆಲ್, ನಾ ಹೇಳ್ತೀನಿ. ಈಗ ಹೇಳ್ಬೇಕಂತಲ್ಲ, ಯಾವಾಗಾದ್ರೂ ಹೇಳ್ತೀನಿ ಐ ಹೇಳ್, ಓಕೆ ಐ ಕಮ್ ಅಂತ. ನೋಡ್ರಿ ರಿಲೇಟಿವ್ಸ್ ಕೇಳ್ತೀರಿ ನೀವು, ವಿಲ್ ಯು ಕಮ್ ಟು ಅವರ್ ಹೋಮ್ ಅಂತ ಕೇಳಿದಾಗ ಓಕೆ ಐ ಕಮ್, ಒನ್ ಡೇ ಡೆಫಿನೆಟ್ಲಿ ಐ ಕಮ್, ಒನ್ ಡೇ. ನೋಡ್ರಿ ಯಾವಾಗ ಅಂತ ಹೇಳ್ತಿಲ್ಲ ಅವ, ಒನ್ ಡೇ ಐ ಕಮ್. ನೋಡ್ರಿ ಹೀಗೆ ನೆನ್ಪಿಟ್ಕೊಡ್ರಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಐ ಪ್ಲೇ. ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಸ್ನೇಹಿತರೆ. ನಾನು ರೂಲ್ಸ್ ಗಳನ್ನ ಕಲ್ಸೋದಿಲ್ಲ, ಯಾಕಂದ್ರೆ ನೀವು ಟೆನ್ಸ್ ಅನ್ನ ಕಲಿಯಕ್ ಆಗಲ್ಲ. ಯಾಕಂದ್ರೆ ರೂಲ್ಸ್ ಹೇಳ್ಬಿಡ್ಬೋದು. ಈಗ ನೋಡ್ರಿ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಎಸ್ ಫಾರ್ಮ್ ತ್ರೀ ಸಿಂಗುಲರ್ ಇದ್ದಾಗ ಕಲಿಸ್ಬೋದು. ಬಟ್ ಐ ಡೋಂಟ್ ಪ್ರಿಫರ್, ನಾನು ಅದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ನಾನು ಹೇಳಿದ ಹಾಗೆ ನೀವು ಮಾಡಿ, ಖಂಡಿತ ನಿಮಗೆ ಟೆನ್ಸ್ ರಿಪೀಟೆಡ್ಲಿ ನಾನು ಹೇಗೆ ಹೇಳ್ತೀನಿ ಹಾಗೆ ಬರೀರಿ. ಖಂಡಿತ ಅದು ಬರ್ಲಿಲ್ಲ ಅಂದ್ರೆ ಕೇಳ್ರಿ ಸ್ನೇಹಿತರೆ. ಯಾಕಂದ್ರೆ ನೀವು ಅವರು ಈಗ ಬೇರೆ ಕಡೆ ನಮ್ಗೆ ಟೆನ್ಸಸ್ ಗಳನ್ನ ಹೇಗೆ ಹೇಳ್ಬಿಡ್ತಾರೆ ಅಂದ್ರೆ ಸಬ್ಜೆಕ್ಟ್ ಪ್ಲೇಸ್ V1 ಪ್ಲೇಸ್ ING ಪ್ಲೇಸ್ ಹಂಗ, ಸಬ್ಜೆಕ್ಟ್ ಪ್ಲೇಸ್ ಹ್ಯಾವ್ ಪ್ಲೇಸ್ ಹ್ಯಾಸ್ ಪ್ಲೇಸ್ VD 3DH3 3BH3. ಬೇಡ ಸ್ನೇಹಿತರೆ. ವಿತೌಟ್ ರೂಲ್ಸ್ ಬೇಕಾಗಿಲ್ಲ ಸ್ನೇಹಿತರೆ. ನೀವು ಕಾಮನ್ ಸೆನ್ಸ್ ಇಂದ
ಟೆನ್ಸ್ ಯಾವ ಕಾಲದಲ್ಲಿ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾದ್ರೆ ಸಾಕು ಸ್ನೇಹಿತರೆ, ಆಟೋಮೆಟಿಕ್ಲಿ ಅದು ಬರ್ತದೆ. ಟೆನ್ಸ್ ಅನ್ನ ನೀವು ರೂಲ್ಸ್ ಮುಖಾಂತರ ಹೋಗ್ತೀನಿ ಅಂತ ಹೇಳಿದ್ರೆ ಕಲಿಯೋದು ಬಹಳ ಕಷ್ಟ ಆಗ್ತದೆ, ಮತ್ತೆ ಅದು ತಿಂಗಳಾನುಗಟ್ಲೆ ತೆಗೆದುಕೊಳ್ತದೆ. ನೀವು ಈ ವಿಡಿಯೋವನ್ನ ನೋಡಿದ ಮೇಲೆ ನೀವು ಇವತ್ತಿನಲ್ಲೇ ಸ್ಟಾರ್ಟ್ ಮಾಡ್ಬೇಕು. ನೋಡಿದ ತಕ್ಷಣಕ್ಕೆ ತಾವೇನಾದ್ರು ಬರ್ಕೊಂಡ್ರಿ ಅಂದ್ರೆ ಅವಾಗೇ ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ. ಹಾಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಕೇಳ್ರಿ. ಇಲ್ಲಿ ಐ ಪ್ಲೇ, ನೋಡ್ರಿ ಐ ಪ್ಲೇ ಕ್ರಿಕೆಟ್ ಅಂತ ಇದೆಯಪ್ಪ. ಐ ಪ್ಲೇ ಕ್ರಿಕೆಟ್, ನೋಡ್ರಿ ಕನ್ನಡದಲ್ಲಿ ಏನಾಗ್ತದ, ನಾನು ಕ್ರಿಕೆಟ್ ಆಡುತ್ತೇನೆ. ಹೌದಾ? ಯಾವಾಗ ಆಡ್ತೀನಿ ಅಂತ ಹೇಳತ್ತೀನಿ. ನಾನು ಕ್ರಿಕೆಟ್ ಆಡುತ್ತೇನೆ. ನೋಡಿ, ಆಡುತ್ತೇನೆ. ನೋಡ್ರಿ ಇಲ್ಲಿ ಆಡುತ್ತೇನೆ, ಮಾಡುತ್ತೇನೆ, ಕೇಳುತ್ತೇನೆ, ಹೇಳುತ್ತೇನೆ, ಬರೆಯುತ್ತೇನೆ, ಓಡುತ್ತೇನೆ, ಬೀಳುತ್ತೇನೆ, ಬೆಕ್ಕಾದ್ ಬರ್ಲಿ, ಬೆಕ್ಕಾದ್. ಎಲ್ಲಿ ನಾವು ಉತ್ತೇನೆ, ಉತ್ತ 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 ಅಂತ ಬರುತ್ತೋ ಸ್ನೇಹಿತರೆ, ಅಲ್ಲಿ ನೀವು ಏನ್ ಮಾಡ್ಬೇಕು ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಇದೆ ಅಂತ ಅನ್ಕೊಂಡ್ ಬಿಡ್ಬೇಕು. ಓಕೆನಾ? ನಾನು ಆಡ್ತೀನಿ ನೋಡ್ರಿ, ನಾನು ಸ್ಪೆಸಿಫಿಕ್ ಟೈಮ್ ಹೇಳ್ತಾ ಇಲ್ಲ, ಇವಾಗೆ ಆಡ್ತೀನಿ ಅಂತ ಹೇಳತ್ತಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ನೋಡ್ರಿ, ನೀವು ಹೇಳಿರ್ತಕ್ಕಂತ ಹಾಬಿ, ಈಗೇನ್ ಹೇಳಿದ್ರಿ, ನಾ ಆಡ್ತೀನಿ, ನಾ ನೋಡ್ತೀನಿ, ಕೇಳ್ತೀನಿ ಅಂತ, ಅದನ್ನ ಈಗ ಪ್ರಸ್ತುತದಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ ಬಿಡ್ಬೇಕು. ಈಗ ನೋಡ್ರಿ, ಐ ಟೀಚ್, ರವಿ ಸರ್ ಟೀಚರ್ಸ್ ಇಂಗ್ಲಿಷ್, ರೈಟ್? ಸೊ ಈಗ ನಾನು ಟೀಚ್ ಮಾಡ್ತೀನಿ, ಅದೇ ಟೀಚ್ ಅನ್ನ ಇವಾಗ ಟೀಚ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಐ ಆಮ್ ಟೀಚಿಂಗ್. ಹಂಗೆ ಈಗ ನೋಡ್ರಿ, ಐ ಪ್ಲೇ ಕ್ರಿಕೆಟ್, ಓಕೆ, ದಟ್ ಈಸ್ ಇಂಡೆಫಿನಿಟ್. ಈಗ ಆ ಕ್ರಿಯೆ ನಮ್ಮ ಕಣ್ಣೆದುರುಗಡೆ ಕಾಣ್ಬೇಕು ಸ್ನೇಹಿತರೆ, ಕಣ್ಣೆದುರುಗಡೆ ನಡೀತಿರ್ಬೇಕದು, ಕಣ್ಣೆದುರುಗಡೆ ಇರ್ಬೇಕು, ಪ್ರೆಸೆಂಟ್ ಅಲ್ಲಿ ನಡೀತಾ ಇರ್ಬೇಕ, ಅವ ಹೋಗ್ತಿರ್ಬೇಕ ಅಂದಾಗ್ಲೇ ಹಿ ಇಸ್ ಗೋಯಿಂಗ್ ಅನ್ಬೇಕ, ಅವ್ರು ಬರ್ತಿರ್ಬೇಕು ಅಂದಾಗ್ಲೇ ದೇ ಆರ್ ಕಮಿಂಗ್ ಅನ್ಬೇಕು. ಅರ್ಥ ಆಗ್ತಿದ್ಯಾ? ಈ ರೀತಿ ನಿಮ್ಮ ಕಣ್ಣೆದುರುಗಡೆ ನಡೀತಾ ಇದೆ, ಕಣ್ಣೆದುರುಗಡೆ ಆಡ್ತಾ ಇದೆ ಅಂದ್ರೆ ನೋಡ್ರಿ, ನಾನು ಆಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ, ನೋಡಿ ಇಲ್ಲಿ ಐ ಆಮ್, ಬಿ ಫಾರ್ಮ್ಸ್ ಚೆನ್ನಾಗಿ ನೋಡಿದಿರಲ್ವಾ, ಐ ಜೊತೆ ಆಮೆ ಬರುತ್ತೆ ಪ್ರೆಸೆಂಟ್ ಅಲ್ಲಿ. ಹೌದಾ? ಸೊ ಐ ಆಮ್, ನೋಡಿ ಸ್ನೇಹಿತರೆ, ಐ ಆಮ್ ಪ್ಲೇಯಿಂಗ್, ಐ ಆಮ್ ಪ್ಲೇಯಿಂಗ್. ನೋಡ್ರಿ, ಪ್ರೆಸೆಂಟ್ ಒಳಗಡೆ ಆ ಕೆಲಸ ಏನಾಗ್ತಿರ್ಬೇಕ, ನಡೀತಿರ್ಬೇಕ. ಈಗ ಐ ಆಮ್ ಪ್ಲೇಯಿಂಗ್, ನಾ ಆಡ್ತಾ ಇದ್ದೀನಿ ಅಂತ ಹೇಳ್ಬೇಕಾರೆ ಐ ಆಮ್ ಪ್ಲೇಯಿಂಗ್, ಆ ಕ್ರಿಯೆ ಈಗ ನಡಿಬೇಕ, ನಡೀತಿರ್ಬೇಕ. ನೋಡ್ರಿ ಇಲ್ಲಿ ಐ ಆಮ್ ಪ್ಲೇಯಿಂಗ್ ಅಂತ ತಕ್ಷಣ ಏನಾಗ್ತದೆ ಸ್ನೇಹಿತರ, ನಾನು ಕ್ರಿಕೆಟ್, ಕ್ರಿಕೆಟ್ ಹಚ್ಚಿಲ್ವಾ? ಎಸ್, ಕ್ರಿಕೆಟ್ ಹಚ್ಚಿಲ್ಲ ಅಂದ್ರೂ ನಡೀತದ ಸ್ನೇಹಿತರ. ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್, ಆಬ್ಜೆಕ್ಟ್ ಇದೆ ಅಲ್ವಾ, ಹಂಗಾಗಿ ಬೇಕಾಗತ್ತೆ. ಸೊ ನೋಡ್ರಿ ಇಲ್ಲಿ, ನಾನು ಕ್ರಿಕೆಟ್ ಆಡುತ್ತಿದ್ದೇನೆ, ಆಡುತ್ತಿದ್ದೇನೆ. ನೋಡಿ ಸ್ನೇಹಿತರೆ, ನಾನು ಕ್ರಿಕೆಟ್ ಆಡುತ್ತಿದ್ದೇನೆ. ನೋಡ್ರಿ, ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಅರ್ಥ ಆಗ್ತಿದ್ಯಾ? ನಾನು ಕ್ರಿಕೆಟ್ ಆಡುತ್ತಿದ್ದೇನೆ. ನಾವೇನ್ ಮಾಡಿದ್ವಿ, ಹಾಬಿ ಹೇಳಿದ್ವಿ. ಈಗ ನೋಡ್ರಿ, ಐ ಡ್ಯಾನ್ಸ್, ಅದೇ ಡ್ಯಾನ್ಸ್ ನೀ ಇವಾಗ ಮಾಡಕತ್ ಬಿಟ್ಟಿ ಅಂದ್ರೆ ಐ ಆಮ್ ಡ್ಯಾನ್ಸಿಂಗ್. ಅರ್ಥ ಆಗ್ತಿದ್ಯಾ? ಅದೇ ನೋಡ್ರಿ, ಐ ಲಿಸನ್ ಟು ಮ್ಯೂಸಿಕ್. ಸೊ ಅದನ್ನ ನೀವು ಕೇಳಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಂದ್ರೆ ಐ ಆಮ್ ಲಿಸನಿಂಗ್ ಟು ದ ಮ್ಯೂಸಿಕ್. ಅರ್ಥ ಆಗ್ತಿದ್ಯಾ? ಈ ರೀತಿ ನೋಡ್ರಿ, ಈಗ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಸ್ನೇಹಿತರೆ, ಪ್ರೆಸೆಂಟ್ ಒಳಗಡೆ ಆ ಕೆಲಸ ಮುಗ್ದಿರ್ಬೇಕು. ಅರ್ಥ ಆಗ್ತಿದ್ಯಾ? ಬೆಸ್ಟ್ ಉದಾಹರಣೆನ ಕೊಡ್ತೀನಿ, ರಿಮೈಂಡ್ ಮಾಡ್ಕೊಡ್ರಿ. ತಾವು ಹೈಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ತಾವೇನಾದ್ರು ಹೈಸ್ಕೂಲ್ ಓದ್ತಾ ಇರ್ಬೇಕಾದ್ರೆ, ನೀವು ಮನೆಯಿಂದ ಸ್ಕೂಲಿಗೆ ಬರ್ತೀರಿ, ಟೀಚರು ಅಟೆಂಡೆನ್ಸ್ ಅನ್ನ ಹಾಕ್ತಾರೆ. ಆಗ ನೀವೇನ್ ಹೇಳ್ತೀರಿ, ಬರಾಕತ್ತೀನಿ ಗುರುಗಳೇ ಅಂತ ಹೇಳೋದಿಲ್ಲ, ಬಂದಿದ್ದೇನೆ ಗುರುಗಳೇ ಅಂತ ಹೇಳ್ತೀರಿ. ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಈಗ ಗೋಪಿ ಅಂತ ಹೇಳ್ಬೇಕಾದ್ರೆ, ಗೋಪಿ ಏನ್ ಮಾಡ್ತಾನ್ರಿ, ಗೋಪಿ ಬರಾಕತ್ತೀನ್ರಿ ಸರ್ ಅಂತ ಹೇಳೋಂಗಿಲ್ರಿ, ಬಂದಿದ್ದಾನ ಅಂತ ಹೇಳಿದ್ರೆ ಏನ್ ಮಾಡ್ತಾನವ, ಬಂದಿದ್ದೇನೆ ಗುರುಗಳೇ ಅಂತ ಹೇಳ್ತೀವಿ. ಹೌದಾ? ಸೊ ಅದಕ್ಕೆ ನಾವೇನ್ ಮಾಡ್ಬೇಕ, ಈಗ ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಒಳಗ ನಾನ್ ನಿಮ್ಗೆ ಹ್ಯಾವ್ ಫಾರ್ಮ್ ಅನ್ನು ಮಾಡಿದ್ದೇನೆ. ಹೌದಾ? ಸೊ ಐ ಹ್ಯಾವ್ ಪ್ಲಸ್, ನೋಡ್ರಿ ಸ್ನೇಹಿತರೆ, ಎಲ್ಲಿ ಪಿ ಪಿ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್, ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಎಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಬರುತ್ತೆ ಸ್ನೇಹಿತರೆ, ಅಲ್ಲಿ ವಿ3 ಬರಬೇಕು. ಅಂದ್ರೆ ಹ್ಯಾವ್ ಪ್ಲಸ್ ಹ್ಯಾಸ್ ಪ್ಲಸ್ ಹ್ಯಾಡ್, ಇವುಗಳ ಜೊತೆಗೆ ವಿ3 ಇರ್ಬೇಕು ಸ್ನೇಹಿತರೆ. ನೋಡ್ರಿ ಇಲ್ಲಿ, ಈಗ ಪ್ಲೇದು ವಿ3 ನಾ ಆಲ್ರೆಡಿ ಹೇಳಿದೀನಿ ಸ್ನೇಹಿತರೆ, ಐ ಹ್ಯಾವ್ ಪ್ಲೇಡ್. ನೋಡ್ರಿ, ಐ ಹ್ಯಾವ್ ಪ್ಲೇಡ್. ನೋಡ್ರಿ ಸ್ನೇಹಿತರೆ, ವಿ3 ಯಾವಾಗ್ಲೂ ಸಿಂಗುಲರ್ ಆಗಿ ಹೋಗಲ್ಲ, ಐ ಗಾನ್ ಅಲ್ಲ ಸ್ನೇಹಿತರೆ, ಐ ಹ್ಯಾವ್ ಗಾನ್ ಅನ್ಬೇಕು. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ನೋಡ್ರಿ, ಈಗ ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ಹೇಳಿದ್ರೆ, ಈಗ ನಾನ್ ನಿಮ್ಗ ಈಗ ಕ್ರಿಕೆಟ್ ಆಡ್ ಬರ್ತಾ ಇರ್ತೀರಿ, ಏ ಬಾಲೆ ಕ್ರಿಕೆಟ್ ಆಡಕ್ ಹೋಗೋಣ ಅಂತ ಹೇಳಿದ್ರೆ, ನೋ ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ಹೇಳಿದ್ರೆ ನಾನು ಕ್ರಿಕೆಟ್ ಆಡಿದ್ದೇನೆ ಅಂತ ಹೇಳ್ಬೇಕಾದ್ರೆ, ನೋಡ್ರಿ ಇಲ್ಲಿ ನಾನು ಕ್ರಿಕೆಟ್ ಆಡಿದ್ದೇನೆ, ಆಡಿದ್ದೇನೆ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ, ಈಗ ಸುಮ್ನೆ ಹಂಗ ಹೋಗ್ತಾ ಇರ್ಬೇಡಿ, ಸುಮ್ನೆ ಹಂಗೆ ರ್ಯಾಂಡಮ್ ಆಗಿ ಹೋಗ್ಬೇಡಿ. ನೋಡಿ ಇಲ್ಲಿ ನಾನು ಕ್ರಿಕೆಟ್ ಆಡುತ್ತೇನೆ, ವ್ಯತ್ಯಾಸ ಅರ್ಥ ಮಾಡ್ಕೊಳ್ರಿ.
ನಾ ಆಡ್ತೀನಿ, ಆ ಕ್ರಿಕೆಟ್ ಆಡೋದನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿನಿ, ಇವಾಗ ಆಡಕತ್ತೀನಿ ಅಂದ್ರೆ ನೋಡ್ರಿ ಕ್ರಿಕೆಟ್ ಆಡುತ್ತಿದ್ದೇನೆ, ಆಡುತ್ತಿದ್ದೇನೆ, ಕೇಳುತ್ತಿದ್ದೇನೆ, ಹಾಡುತ್ತಿದ್ದೇನೆ, ಬರೆಯುತ್ತಿದ್ದೇನೆ, ನೋಡುತ್ತಿದ್ದೇನೆ ಅಲ್ವಾ. ಈ ರೀತಿ ನೋಡ್ರಿ ಇಲ್ಲಿ ಆಡುತ್ತಿದ್ದೇನೆ ಕ್ರಿಯೆ ಪ್ರೆಸೆಂಟ್ ಅಲ್ಲಿ ನಡೆಯಕತ್ತೈತೆ ಅಂತ ಹೇಳಿ ತೋರ್ಸಕತೈತಿ. ಈಗ ನೋಡ್ರಿ ಕ್ರಿಕೆಟ್ ಆಡಿದ್ದೇನೆ, ನೀವು ಇನ್ನ ಅರ್ಥ ಮಾಡ್ಕೊಡ್ರಿ ಸ್ನೇಹಿತರೆ. ಯಾವಾಗಲೂ ಪ್ರೆಸೆಂಟ್ ಅಲ್ಲೇ ಬರುತ್ತೆ, ಪಾಸ್ಟ್ ಎಲ್ಲ ಬರಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ಓಕೆನಾ. ನಾನು ಕ್ರಿಕೆಟ್ ಆಡಿದ್ದೇನೆ, ನಾನು ಮೂವಿ ನೋಡಿದ್ದೇನೆ, ಐ ಹ್ಯಾವ್ ಸೀನ್ ಮೂವಿ, ಅರ್ಥ ಆಗ್ತಿದ್ಯಾ. ನಾನು ಅವರನ್ನ ನೋಡಿದ್ದೇನೆ, ಐ ಹ್ಯಾವ್ ಸೀನ್ ದೆಮ್, ಅರ್ಥ ಆಗ್ತಿದ್ಯಾ. ಹೀಗೆ ನಾನು ನೋಡಿದ್ದೇನೆ, ಕೇಳಿದ್ದೇನೆ, ಹಾಡಿದ್ದೇನೆ, ಬರೆದಿದ್ದೇನೆ, ಓದಿದ್ದೇನೆ. ಈಗ ಹೇಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್, ಅರ್ಥ ಆಗ್ತಿದ್ಯಾ. ಇದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂತೀವಿ. ಸರ್ ಪ್ರೆಸೆಂಟ್ ಅಂತ ಹ್ಯಾಗ್ ಗೊತ್ತಾಗ್ತದ ಅಂತ ಹೇಳಿದ್ರೆ, ಇದು ಪ್ಲೇ ಅಂತಕ್ಕಂಥದ್ದು ಪ್ರೆಸೆಂಟ್ ತೋರಿಸ್ತಾ ಇದೆ, ಇದು ಯಾಮ್ ಅಂತಕ್ಕಂಥದ್ದು ಪ್ರೆಸೆಂಟ್ ತೋರಿಸ್ತಾ ಇದೆ, ಹ್ಯಾವ್ ಅಂತಕ್ಕಂಥದ್ದು ನಮಗ ಪ್ರೆಸೆಂಟ್ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಪಿ ಐತಿ, ಇಲ್ಲೂ ಪಿ ಐತಿ, ಇಲ್ಲೂ ಪಿ ಐತಿ, ಇಲ್ಲೂ ಪಿ ಐತಿ, ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಇಲ್ಲೂ ಅದ, ಇಲ್ಲೂ ಪ್ರೆಸೆಂಟ್ ಪರ್ಫೆಕ್ಟ್ ಅದ, ಹೌದಾ. ದಟ್ ಈಸಿ ಐತಿ ನೋಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಇಲ್ಲಿ ಮುಗ್ದೈತಿ ಅಂದ್ರೆ ಈ ಕೆಲಸ ಮುಗ್ದದ. ಈಗ ನೋಡ್ರಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ನೀವು ಬೆಳಗ್ಗೆ ಕ್ರಿಕೆಟ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ, ಸಂಜೆ ಆದ್ರೂ ಆಡುತ್ತಲೇ ಇದ್ದೀರಾ, ಆಡುತ್ತಲೇ. ಎಲ್ಲಿ ತಲೆ ಬರ್ತದೋ ಒಂದ್ ನೆನಪು ಮಾಡ್ಕೊಳ್ಳಿ ಸ್ನೇಹಿತರೆ, ಯಾವಾಗ ನೀವು ಒಂದು ಕ್ರಿಯೆಯನ್ನ ಬೆಳಗಿಂದ ಮಾಡ್ತಾನೆ ಇದ್ದೀರಿ, ಬೆಳಗಿಂದ ಮಾಡ್ತಾ ಇದ್ದೀನಿ, 3 ವರ್ಷದಿಂದ ಮಾಡ್ತಾ ಇದ್ದೀನಿ, 4 ವರ್ಷದಿಂದ ಮಾಡ್ತಾ ಇದ್ದೀನಿ, 6 ವರ್ಷದಿಂದ ಮಾಡ್ತಾ ಇದ್ದೀನಿ, 10 ವರ್ಷದಿಂದ ಮಾಡ್ತಾ ಇದ್ದೀನಿ, ಎಷ್ಟಾರ ವರ್ಷದಿಂದ ಮಾಡ್ತಾ ಇರಿ, ಆ ಕ್ರಿಯೆ ಅವಾಗ ಸ್ಟಾರ್ಟ್ ಮಾಡಿರಿ, ಇನ್ನೂ ಪ್ರೆಸೆಂಟ್ ಅಲ್ಲಿ ಕಂಟಿನ್ಯೂ ಆಗಿದೆ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಸ್ಟಾರ್ಟ್ ಆಗಿದೆ, ಅದನ್ನ ಪರ್ಫೆಕ್ಟ್ ಆಗಿ ಇನ್ನು ಕಂಟಿನ್ಯೂ ನಡೆಯಕತೈತಿ ಆ ವರ್ಕ್ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪಿ ಪಿ ಅಂತ ಹೇಳಿದ್ನಲ್ವಾ, ಸೇಮ್ ನೋಡ್ರಿ ಐ ಹ್ಯಾವ್ ಸೇಮ್ ತಗೊಳ್ಳೋದ್ ಕೆಳಗಡೆ ಐ ಹ್ಯಾವ್ ಜೊತೆಗೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲಿ ಯಾಮ್ ಬಂದದ ನಮಗ, ಇಲ್ಲಿ ಹ್ಯಾವ್ ಬಂದದ, ಬಟ್ ಇಲ್ಲಿ ಐ ಹ್ಯಾವ್ ಬೀನ್ ಏನ್ ಸ್ನೇಹಿತರೆ, ಐ ಹ್ಯಾವ್ ಬೀನ್ ನೋಡ್ರಿ ಸಿ ಐತಲ್ವಾ, ಕಂಟಿನ್ಯೂಸ್ ಐತಿ, ಇಲ್ಲಿ ಕಂಟಿನ್ಯೂಸ್ ಇರ್ಬೇಕೇನೈತಿ, ಆ ಪ್ಲೇಯಿಂಗ್ ಐತಿಲೋ, ಸೊ ಹಂಗಾಗಿ ಐ ಹ್ಯಾವ್ ಬೀನ್ ಪ್ಲೇಯಿಂಗ್, ಅರ್ಥ ಆಗ್ತಿದ್ಯಾ, ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ ಸರ್, ಸಿನ್ಸ್ ಬರಿಬೇಕು ಫಾರ್ ಬರಿಬೇಕು ಸರ್, ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಸಿನ್ಸ್ ಮತ್ತೆ ಫಾರ್ ಅನ್ನು ಹ್ಯಾಕ್ ಬಳಸಬೇಕು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೊಳ್ರಿ. ಫಾರ್ ಸರ್, ಫಾರ್ ನೋಡ್ರಿ ಐ ಹ್ಯಾವ್ ಬೀನ್ ಸರ್, ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ 2 hours ಅಂತ ಬರಿಬೇಕು, ಅಥವಾ ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ ಸಿನ್ಸ್ ಅಂತ ಬರಿಬೇಕು ಸರ್. ಫಾರ್ ಅಂದ್ರೆ ಸ್ನೇಹಿತರೆ ಪರ್ಟಿಕ್ಯುಲರ್ ಟೈಮ್ ಅನ್ನ ಹೇಳ್ಬೇಕಾದ್ರೆ, ಈಗ 4 ಗಂಟೆಗೋಸ್ಕರ ಮಾಡ್ತಾ ಇದ್ದೀನಿ ಅಥವಾ 2 ಗಂಟೆಗೋಸ್ಕರ ಆಡ್ತಾ ಇದ್ದೀನಿ ಗೋಸ್ಕರ ಅಂದಾಗ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಬೀನ್ ಟೇಕಿಂಗ್ ಫಾರ್ 3 months. ಐ ಹ್ಯಾವ್ ಬೀನ್ ಅಂದ್ರೆ ನಾನು ನಿಮ್ಗೆ 3 ತಿಂಗಳಿಗೋಸ್ಕರ ಅಷ್ಟೇ ತಗೊಳ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಫಾರ್ ಅನ್ನ ಬಳಸ್ಬೇಕು ಸ್ನೇಹಿತರೆ. ಸಿನ್ಸ್ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಇಲ್ಲಿಂದ ನೋಡ್ರಿ ಅಲ್ಲಿಂದ ನೋಡ್ರಿ, ಸಿ ಐ ಹ್ಯಾವ್ ಬೀನ್ ಟೀಚಿಂಗ್ ಸಿನ್ಸ್ ಇಯರ್, ಐ ಹ್ಯಾವ್ ಬೀನ್ ಟೀಚಿಂಗ್ ಸಿನ್ಸ್ ಮಾರ್ನಿಂಗ್, ಐ ಹ್ಯಾವ್ ಬೀನ್ ಈಟಿಂಗ್ ಸಿನ್ಸ್ ಮಾರ್ನಿಂಗ್. ಬೆಳಗಿಂದ ಮಾಡ್ತಾ ಇದ್ದೀನಿ, ಬೆಳಗಿಂದ ಕೇಳ್ತಾ ಇದ್ದೀನಿ, 4 ವರ್ಷಗಳಿಂದ ಮಾಡುತ್ತಲೇ ಇದ್ದೀನಿ, 6 ವರ್ಷಗಳಿಂದ ಮಾಡುತ್ತಲೇ ಇದ್ದೀನಿ. ಈ ರೀತಿ ಹೇಳ್ಬೇಕಾದ್ರೆ ಸಿನ್ಸ್ ಅನ್ನ ಬಳಸ್ತೀವಿ ಸ್ನೇಹಿತರೆ. ಪರ್ಟಿಕ್ಯುಲರ್ ಟೈಮ್ ಇರ್ಬೇಕಾದ್ರೆ ಫಾರ್ ಬಳಸ್ತೀವಿ, ಸಿನ್ಸ್ ಅನ್ನ ನಾವು ಆ ಕೆಲಸ ಕಂಟಿನ್ಯೂ ಆಗಿರ್ಬೇಕಾದ್ರೆ ನಾವು ಸಿನ್ಸ್ ಅನ್ನ ಹೇಳ್ತೀವಿ ಸ್ನೇಹಿತರೆ. ಹಾಗಾಗಿ ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೇಳಿದ್ರೆ ನಾನು ಕ್ರಿಕೆಟ್ ಅನ್ನ ಆಡುತ್ತಲೇ ಇದ್ದೇನೆ. ನೋಡಿ ಇಲ್ಲಿ ಸ್ನೇಹಿತರೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ನಾನು ಕ್ರಿಕೆಟ್ ಆಡುತ್ತಲೇ, ನೋಡಿ ಸ್ನೇಹಿತರೆ ತಲೆ ಇದ್ದೇನೆ, ನಾನ್ ನಿಮ್ಗೆ ಏನ್ ಹೇಳಿದೆ ಸ್ನೇಹಿತರೆ, ಈ ಇದ್ದೇನೆ ಅಂತಕ್ಕಂಥದ್ದು ಚೇಂಜ್ ಆಗಲ್ಲ ನೋಡ್ರಿ ಸ್ನೇಹಿತರೆ ಅಂತ ಹೇಳಿದೆ ಅಲ್ವಾ. ಸೊ ನೋಡ್ರಿ, ನಾನು ಕ್ರಿಕೆಟ್ ಆಡುತ್ತಲೇ ಇದ್ದೇನೆ, ನಾನು ಊರಿಗೆ ಹೋಗುತ್ತಲೇ ಇದ್ದೇನೆ, ನಾನು ಅವರಿಗೆ ನೋಡುತ್ತಲೇ ಇದ್ದೇನೆ. ಐ ಹ್ಯಾವ್ ಬೀನ್ ಸೀಯಿಂಗ್ ದೆಮ್ ಸಿನ್ಸ್ 20 years. ಐ ಹ್ಯಾವ್ ಬೀನ್ ವಾಚಿಂಗ್ ಮೂವಿ ಸಿನ್ಸ್ ಮಾರ್ನಿಂಗ್. ಬೆಕ್ಕಾದ್ ಹೇಳ್ರಿ ಸ್ನೇಹಿತರ, ನನ್ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿ ಸ್ನೇಹಿತರ, ಖಂಡಿತವಾಗಿಯೂ ನೀವು ಕಲೀಲಿಲ್ಲ ಅಂತ ಹೇಳಿದ್ರೆ ಕೇಳಿ ಸ್ನೇಹಿತರೆ. ಈಗ ನಾನ್ ನಿಮ್ಗೆ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತೇನೆ, ನೀವು ಸಹ ಈಗ ವಿಡಿಯೋನ ಪಾಸ್ ಮಾಡಿ ನೀವು ಅದನ್ನ ಮಾಡಿ ಸ್ನೇಹಿತರೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ನಿಮ್ಗೆ ಉದಾಹರಣೆಗಳನ್ನು ಕೊಡ್ತೀನಿ ಮಾಡಿ ಅಂತ ಹೇಳಿದೆ ಅಲ್ವಾ. ಸೊ ನೀವಿವಾಗ ಕಮ್, ಗೋ, ಡೂ, ಈಟ್, ವಾಕ್ ಇದನ್ನ ನೀವು ಪ್ರೆಸೆಂಟ್ ಒಳಗಡೆ ಮಾಡಿ ಸ್ನೇಹಿತರೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾಡಿ. ಸರ್ ಹ್ಯಾಕ್ ಮಾಡ್ಬೇಕ್ರಿಪ್ಪ? ಈಗ ನೀವು ಕರೆಕ್ಟ್ ಆಗಿ ಕೇಳಿದ್ರಿ, ಕ್ಲಾಸ್ ಕೇಳಿದಿರ ಅಂದ್ರೆ 100% ಮಾಡ್ತೀರಿ. ಪಾಸ್ ಮಾಡಿ
ಒಂದು ಉದಾಹರಣೆ ತಗೊಳ್ರಿ, ನಾ ಹೇಗ್ ಮಾಡಿದೆ ಅಂತ ನೀವು ಮಾಡಿ ಸ್ನೇಹಿತರೆ. ನಂಗೆ ಗೊತ್ತು ಬಹಳ ಜನ ಇದರಲ್ಲಿ ಫೇಲ್ ಆಗ್ತಾರೆ ಅಂತ ಗೊತ್ತು. ಅದಕ್ಕೆ ನಾ ಏನ್ ಮಾಡ್ತೀನಿ, ಈ 5ರಲ್ಲಿ ನಾನು ಒಂದು ತಗೋತೀನಿ. ಈಗ ಏನ್ ಮಾಡ್ತೀನಿ, ನಾನೀಗ ಒಂದು ತಗೋತೀನಿ, ನಾನ್ ಮಾಡ್ತೀನಿ ಮತ್ 4 ಮಾಡಿ, ಇನ್ನು ತುಂಬಾ ಸುಲಭವಾಗಿ ಅರ್ಥ ಆಗತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಶಾರ್ಟ್ ಕಟ್ ಆಗಿ ಹೋಗ್ತೀನಿ ಅಂತ, ಸಿಂಪಲ್ ಪ್ರೆಸೆಂಟ್ ಅಲ್ವಾ ಸ್ನೇಹಿತರೆ. ಸಿಂಪಲ್ ಪ್ರೆಸೆಂಟ್ ಅಂದ್ರೆ ನೋಡ್ರಿ, ಈಗ ಐ ಐತ್ರಿ, ಸೊ ಈಗ ನಾನು ಈಟ್ ತಗೋತೀನಿ ನೋಡ್ರಿ, ಈಟ್. ಓಕೆನಾ, ನೋಡ್ರಿ ಇಲ್ಲಿ ಐ ಈಟ್ ಅಂದ್ರೆ ಏನ್ರಿ, ಐ ಈಟ್ ಅಂದ್ರೆ ನಾನು ತಿನ್ನುತ್ತೇನೆ, ನಾನು ತಿನ್ನುತ್ತೇನೆ. ಹೌದಾ, ನಾ ಹೇಳಿದೀನಿ ಎಲ್ಲಿ ತಿನ್ನುತ್ತೇನೆ ಅದು ಸಿಂಪಲ್ ಆಗಿರತ್ತೆ ಅಂತ, ಹೌದಾ. ಸೊ ಈಗ ನೋಡ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ತಗೊಂಡೆ ಅಪ್ಪ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಏನಾಗತ್ತೆ ನೋಡ್ರಿ, ಐ ಜೊತೆ ಏನ್ ಬರುತ್ತೆ ಪ್ರೆಸೆಂಟ್ ಅಲ್ಲಿ, ಯಾಮ್ ಅಲ್ವಾ. ಸೊ ನೋಡಿ ಇಲ್ಲಿ ಐ ಆಮ್. ಸೊ ನೋಡ್ರಿ ಏನಾಗತ್ತೆ, ಸಿ ಇಟ್ ಅಂದ್ರೆ ಕಂಟಿನ್ಯೂ ಇರ್ಬೇಕಲ್ವಾ. ಸೊ ಕಂಟಿನ್ಯೂ ಇದೆ ಅಂತ ಹೇಳಿದ್ರೆ ಐ ಆಮ್ ಈಟ್ ಇದೇನಾಗತ್ರಿ, ಈಟಿಂಗ್. ಐ ಆಮ್ ಈಟಿಂಗ್, ನಾನು ತಿನ್ನುತ್ತಿದ್ದೇನೆ, ತಿನ್ನುತ್ತಿದ್ದೇನೆ. ಈಗ ನಾ ಏನ್ ಮಾಡತ್ತೀನಿ, ಪಾಠ ಮಾಡತ್ತೀನಿ, ನೀವೇನ್ ಮಾಡತ್ತೀರಿ, ಕೇಳಾತೀರಿ. ಸೊ ಕೇಳಾತೀರಿ ಅನ್ನೋದು ಕಂಟಿನ್ಯೂ ಐತಿಲೋ, ಪಾಠ ಮಾಡಕತ್ತಿರೋದು ಕಂಟಿನ್ಯೂ ಐತಿಲೋ. ಹಂಗ ಸ್ನೇಹಿತರೆ, ಈಗ ಐ ಆಮ್ ಈಟಿಂಗ್ ಅಂದ್ರೆ ನಾನು ತಿನ್ನುತ್ತಿದ್ದೇನೆ, ಅರ್ಥ ಮಾಡ್ಕೊಳ್ರಿ. ಓಕೆನಾ. ಸೊ ನೋಡ್ರಿ, ಇಲ್ಲಿ ಪಿ ಪಿ ಅಂದ್ರೆ ಏನ್ರಿ, ಪ್ರೆಸೆಂಟ್ ಪರ್ಫೆಕ್ಟ್. ಏನ್ರಿ, ಪ್ರೆಸೆಂಟ್ ಪರ್ಫೆಕ್ಟ್. ನಾ ಏನ್ ಹೇಳಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರ ಐ ಹ್ಯಾವ್ ಈಟಿನ್ V3 ಏನ್ ಹೇಳಿದ್ದೆ ನಿನ್ನೆ ಕ್ಲಾಸ್ ಅಲ್ಲ, ನೆನ್ಪಿದ್ಯಾ. ಎಸ್, ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ, ವರ್ಬ್ ಗಳನ್ನ ಎಷ್ಟು ಚೆನ್ನಾಗಿ ಕಲಿತೀರೋ ಅಷ್ಟು ನಿಮ್ಗೆ ಏನಾಗ್ತದ, ಟೆನ್ಸಸ್ ಗಳ ಟೆನ್ಷನ್ ಇರೋದಿಲ್ಲ. ಅದಕ್ಕಾಗಿ ನೀವು ವರ್ಬ್ ಲಿಸ್ಟ್ ಅನ್ನ V1 ಅಂದ್ರೇನು, V2 ಅಂದ್ರೇನು ಸ್ನೇಹಿತರೆ. V1 ಏನೈತಲ್ಲ ಅದು ಪ್ರೆಸೆಂಟ್, ಅರ್ಥ ಮಾಡ್ಕೊಳ್ರಿ. ಐ ಡೂ, ಐ ಪ್ಲೇ, ಐ ಗೋ, ಐ ಮೇಕ್, ಐ ವಾಚ್, ವಾಟ್ ಎವರ್. ಅರ್ಥ ಆಗ್ತಿದ್ಯಾ. ನೋಡಿ, ಐ ಹ್ಯಾವ್ ಈಟಿನ್ ಏನ್ರಿ, ಈಟನ್, ನಾನು ತಿಂದಿದ್ದೇನೆ. ಅರ್ಥ ಆಗ್ತಿದ್ಯಾ, ಐ ಹ್ಯಾವ್ ತಿಂದಿದ್ದೇನೆ. ಓಕೆನಾ, ತಿಂದಿದ್ದೇನೆ. ಓಕೆನಾ. ಸೊ ನೋಡಿ, ಇಲ್ಲಿ ಐ ಹ್ಯಾವ್ ಈಟನ್ ಅಂದ್ರೆ ಏನ್ರಿ, ನಾನು ತಿಂದಿದ್ದೇನೆ. ಯಾರು ಬಂದು ಬಾಲೆ ಊಟ ಮಾಡೋಣ ಅಂತ ಹೇಳಿದ್ರೆ ಇಲ್ಲಲೇ ತಿಂದಿದ್ದೇನೆ. ಈಗ ಪ್ರೆಸೆಂಟ್ ಒಳಗಡೆ ಆ ಕೆಲಸ ಮುಗ್ದಿರ್ಬೇಕು ಸ್ನೇಹಿತರೆ. ರೀಸೆಂಟ್ಲಿ ದಟ್ ವರ್ಕ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಅಂದ್ರೆ ಅದು ಕಂಪ್ಲೀಟ್ ಆಗಿರ್ಬೇಕು. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್ ಅಂದ್ರೆ ನಾನು ನನ್ನ ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದೇನೆ. ಅರ್ಥ ಆಗ್ತಿದ್ಯಾ. ಸಿ ಹ್ಯಾಸ್ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್. ಅರ್ಥ ಆಗ್ತಿದ್ಯಾ. ಸೊ ಈ ರೀತಿಯಾಗಿ ಐ ಬಂದಾಗ ಈ ರೀತಿ ಐ ಹ್ಯಾವ್ ಈಟನ್ ಅಂತ ಹೇಳ್ಬೇಕು ಸ್ನೇಹಿತರೆ. ಈಗ ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ನಾ ಹೇಳದ್ ನಾವು ಪಿ ಪಿ ಹಿಂಗ್ ಕೆಳಗಿದ್ರೆ ಏನ್ ನೋಡಿದ್ರು, ಐ ಹ್ಯಾವ್ ಹಿಂಗ ಕೆಳಗೆ ತಗೋಬೇಕಾ, ಇಲ್ಲಿ ಸಿ ಎಕ್ಸ್ಟ್ರಾ ಇರ್ಬೇಕಾ, ಐ ಹ್ಯಾವ್ ಬೀನ್ ಏನಾಗ್ಬೇಕು, ಸಿ ಇದ್ರ ಈಟಿಂಗ್ ಅಲ್ವಾ. ಸೊ ಐ ಹ್ಯಾವ್ ಬೀನ್ ಈಟಿಂಗ್ ಅಂದ್ರೆ ಏನ್ರಿ, ನಾನು ತಿನ್ನುತ್ತಲೇ ಇದ್ದೇನೆ. ಐ ಹೋಪ್ ನಿಮ್ಗ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಪಾಸ್ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ರಿ. ಸ್ಕ್ರೀನ್ ಶಾಟ್ ತಗೊಂಡು ನೀವೇನ್ ಮಾಡ್ಬೇಕ, ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕ. ಈಗ ನೀವು ಕಮ್, ಡೂ ಮತ್ತೆ ವಾಕ್, ಗೋ ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಬರ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಬರುತ್ತೆ ಸ್ನೇಹಿತರೆ. ಒಂದ್ಸರಿ ವಿಡಿಯೋ ಕೇಳಿದಿರ ಆದ್ರೆ ಖಂಡಿತ ಬರುತ್ತೆ. ಅರ್ಥ ಆಗ್ತಿದ್ಯಾ. ಬಂದ್ಮೇಲೆ ನೀವೇನ್ ಮಾಡ್ಬೇಕು, ನೀಟಾಗಿ ಅದನ್ನ ನನಗೆ ಕಮೆಂಟ್ ಮಾಡ್ಬೇಕು, ನಿಮ್ಗೆ ಏನ್ ಬರ್ತಾ ಇದೆಯೋ ಇಲ್ವೋ ಅಂತ ಹೇಳಿ ನೀವು ಮಾಡ್ಬೇಕು. ನಾನ್ ಹೇಳ್ತೀನಿ ಸ್ನೇಹಿತರೆ, ಒಂದ್ ಸರಿ ವಿಡಿಯೋ ನೋಡಿದ ತಕ್ಷಣಕ್ಕೆ ನಿಮ್ಮಲ್ಲಿ ಆ ಗೂಸ್ ಬಂಪ್ಸ್ ಅಂತಕ್ಕಂಥದ್ದು ಬರ್ತದೆ. ನೀವು ಖಂಡಿತ ಮಾಡೇ ಮಾಡ್ತೀರಿ. ಬಿಲೀವ್ ಇನ್ ಯು, ಬಿಲೀವ್ ಇನ್ ಮೈ ಟೀಚಿಂಗ್. ಡೆಫಿನೆಟ್ಲಿ ಐ ವಿಲ್ ಗೋನಾ ಟೀಚ್ ಯು. ದೇರ್ ಇಸ್ ನೋ ಡೌಟ್ ಅಟ್ ಆಲ್. ಡೌಟೇ ಇಟ್ಕೊಳಕ್ ಹೋಗ್ಬೇಡಿ. ನೀವು ಮೇಲೆತ್ತಿ ನಾನು ಕಲಿತೀನಿ ಅಂತ ಹೇಳಿದ್ರೆ ಖಂಡಿತ ಕಲಿತೀರಿ ಸ್ನೇಹಿತರೆ, ಅದ್ರಲ್ಲಿ ಡೌಟೇ ಬೇಡ. ಅರ್ಥ ಆಗ್ತಿದ್ಯಾ. ಸೊ ಈ ರೀತಿ ನೀವು ಪ್ರೆಸೆಂಟ್ ಅನ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಇದಾದ ತಕ್ಷಣಕ್ಕೆ ನಿಮಗೆ ಪಾಸ್ಟ್ ಹೇಗಿರುತ್ತೆ, ಇದೇ ಮೈಂಡ್ಸ್ ಅಲ್ಲಿ ಕೂತಿರ್ತೀರಲ್ವಾ, ಪಾಸ್ಟ್ ಹೇಗಿರುತ್ತೆ ಅಂತ ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ ಸ್ನೇಹಿತರೆ ಅಲ್ವಾ. ಗ್ಯಾಪ್ ಆಗ್ಬಿಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನೀಗ ನೆಕ್ಸ್ಟ್ ಪಾಸ್ಟ್ ಗೆ ಬರ್ತೀನಿ, ಕಂಪೇರ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ. ಎಸ್, ನೀವು ಹಾಗೆ ನೋಡ್ತಾ ಇರಿ ಸ್ನೇಹಿತರೆ. ಎಸ್ ಸ್ನೇಹಿತರೆ, ಇವಾಗ ನಾ ಹೇಳಿದ್ನಲ್ವಾ, ಈಗ ಪ್ರೆಸೆಂಟ್ ಹೇಳಿದೀವಿ, ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ ನಾನು ಪಾಸ್ಟ್ ಅನ್ನು ಸಹ ಹೇಳ್ತೀನಿ ಸ್ನೇಹಿತರೆ. ಪಾಸ್ಟ್ ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ, ಪಾಸ್ಟ್ ಅಂದ್ರೆ ಹಿಂದೆ ನಡೆದಿರ್ತಕ್ಕಂಥ ಕಾಲ ಅಪ್ಪ. ಈಗ ಆಗ್ಲೇ ನಾ ಹೇಳ್ತಾ ಇದ್ದೆ, ಆಗ ನಾ ಕೇಳ್ತಾ ಇದ್ದೆ, ಆಗ ನಾ ಕುಣಿತಾ ಇದ್ದೆ, ನಿನ್ನೆ ನಾನು ಕುಣಿತಾ ಇದ್ದೆ, ಮೊನ್ನೆ ಕುಣಿತಾ ಇದ್ದೆ, 2 ವರ್ಷದ ಹಿಂದೆ ಕುಣಿತಾ ಇದ್ದೆ. ಏನೇ ಆಗ್ಲಿ ಹಿಂದಿನ ಬಗ್ಗೆ ಮಾತಾಡ್ತಕ್ಕಂಥ, ಹಿಂದೆ ನಡೆದ ಕ್ರಿಯೆಯನ್ನು ಹೇಳ್ತಕ್ಕಂಥದ್ದು. ಈಗ ನೀವು ಆಲ್ರೆಡಿ ಊಟ ಮಾಡಿ ಆಗಿದೆ, ಪಾಸ್ಟ್ ಆಗೋಗಿದೆ ಅಲ್ವಾ. ಸೊ ಹೀಗೆ ನಿನ್ನೆ ಆಗಿರ್ತಕ್ಕಂಥದ್ದು ಅಥವಾ ಮೊನ್ನೆ ಆಗಿರ್ತಕ್ಕಂಥದ್ದು, ಈ ರೀತಿ ಹಿಂದೆ ನಡೆದ ಕ್ರಿಯೆಯನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಪ್ರೆಸೆಂಟ್ ಅಂದ್ರೆ ಈಗ, ಪಾಸ್ಟ್ ಅಂದ್ರೆ ಆಗಲ್ಲಿದ್ದೆ, ಆಗ ಮಾಡ್ತಾ ಇದ್ದೆ, ಆಗ ನೋಡ್ತಾ ಇದ್ದೆ, ಆಗ ಕೇಳ್ತಾ ಇದ್ದೆ.
ಆಗ ಅಂದ್ರೆ ಅದಕ್ಕೆ ನಿಮಗೆ ಈಸಿ ಆಗ್ಲಿ ಅಂತಾನೆ ಇಲ್ಲಿ ನೋಡ್ರಿ ಪಾಸ್ಟ್ ಟೆನ್ಸ್ ಅಂತಕ್ಕಂಥದ್ದು ಭೂತಕಾಲ, ಲಿಟ್ರಲಿ ಭೂತಕಾಲ ಅಂತ ಹೇಳ್ತೀವಿ ನಾವು ಲಿಟರೇಚರ್ ಅಲ್ಲಿ ನೋಡ್ಬೇಕಾದ್ರೆ ಅಥವಾ ಸಾಹಿತ್ಯ ಭಾಷೆಯಲ್ಲಿ. ಕನ್ನಡದಲ್ಲಿ ನಮಗೆ ಅಚ್ಚುಕಟ್ಟಾಗಿ ಆಗ ಅಥವಾ ಹಿಂದಿನ ಕಾಲವನ್ನ ನೋಡ್ರಿ, ಹಿಂದೆ ನಡೆದ ಕ್ರಿಯೆ, ಹಿಂದೆ ಏನ್ ನಡೀತು ಅನ್ನೋದನ್ನ ತೋರಿಸ್ತಕ್ಕಂಥದ್ದನ್ನು ನಾವೇನ್ತೀವಿ ಭೂತಕಾಲ ಅಂತ ಕರಿತೀವಿ. ವೆರಿ ಸಿಂಪಲ್ ಸ್ನೇಹಿತರೆ. ಹೇಗಿರ್ತದೆ, ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ವೆರಿ ಸಿಂಪಲ್. ಈಗ ಪ್ರೆಸೆಂಟ್ ಕಲ್ತ್ರಲ್ವಾ, ಪಾಸ್ಟ್ ಇನ್ನೂ ಸಿಂಪಲ್. ಯಾಕೆ, ಅದ್ರಲ್ಲಿ ಏನೇನಿಲ್ಲ ಅದಕ್ಕೆ. ಓಕೆನಾ? ಸೊ ನೋಡ್ರಿ ಸ್ನೇಹಿತರೆ, ಸಿಂಪಲ್ ಪಾಸ್ಟ್ ಅಪ್ಪ. ಸಿಂಪಲ್ ಪಾಸ್ಟ್ ಅಂದ್ರೆ ಏನ್ರಿ? ಸಿಂಪಲ್ ಪಾಸ್ಟ್ ಅಂದ್ರೆ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ, ಅಲ್ಲಿ ಯಾವುದೇ ರೀತಿಯಾದಂತ ಏನು ಬರುವುದಿಲ್ಲ. ನೋಡಿ ಸಿಂಪಲ್ ಆಗಿರುತ್ತೆ. ನೋಡ್ರಿ ಇಲ್ಲಿ ಈಗ ಆಗ್ಲೇ ನಾವು ಪ್ಲೇ ಅಂತ ತಗೊಂಡಿದ್ವಿ ಅಲ್ವಾ, ನಾನು ಹೇಳಿದೀನಿ V1 ಯಾವತ್ತೂ ಏನಿರ್ತದೆ ಸ್ನೇಹಿತರೆ, ಪ್ರೆಸೆಂಟ್ ಅಲ್ಲೇ ಇರ್ತದೆ. V2 ಅನ್ನೋದು ಏನಿರುತ್ತೆ ಸ್ನೇಹಿತರೆ, ಆ V2ನೇ ಇಲ್ಲಿ ಹಚ್ಬೇಕು ಸ್ನೇಹಿತರೆ. ಈಗ ನೋಡ್ರಿ, ಈಗ ಐ ತಗೊಂಡಿದ್ವಲ್ವಾ, ಐ ಇದೆ ಅಪ್ಪ. ಈಗ ನೆಕ್ಸ್ಟ್ ಇಲ್ಲಿ ಐ ಪ್ಲೇ ಅಂದ್ಬಿಟ್ರೆ ಮತ್ತೆ ಇದೇನಾಗ್ತೈತಿ, ಪ್ರೆಸೆಂಟ್ ಆಕೈತಿ. ಹೌದಿಲ್ಲ, ಐ ಪ್ಲೇನೆ ಅಂದ್ರೆ ಪ್ರೆಸೆಂಟ್ ಆಗತ್ತಲ್ವಾ. ಸೊ ಇದು ಪಾಸ್ಟ್ ಮಾಡ್ಬೇಕಲ್ವಾ, ಸಿಂಪಲ್ ಪಾಸ್ಟ್ ಏನಿಲ್ಲ ಸ್ನೇಹಿತರೆ, ಇಡಿ ಹಚ್ಬಿಡೋದು, ಐ ಪ್ಲೇಡ್ ಅಷ್ಟೇ, ನಾನು ಆಡಿದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಈ ಪಾಸ್ಟ್ ಟೆನ್ಸ್ ಅನ್ನ ಐಡೆಂಟಿಫೈ ಮಾಡಕ್ಕೆ ದ ಅಂತ ಎಲ್ಲಿ ಬರುತ್ತೋ ಅದು ಕಣ್ಣು ಮುಚ್ಚಿ ನೀವು ಅದು ಪಾಸ್ಟ್ ಅಂತ ಅನ್ಕೊಂಬಿಡಿ. ದೇರ್ ಇಸ್ ನೋ ಡೌಟ್ ಅಟ್ ಆಲ್. ಅರ್ಥ ಆಗ್ತಿದ್ಯಾ? ನೋಡ್ರಿ ಇಲ್ಲಿ ಐ ಪ್ಲೇಡ್ ಅಂದ್ರೆ ಏನ್ರಿ, ನಾನು ಆಡಿದೆ. ನೋಡಿ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಡ್ರಿ, ಸಿಂಪಲ್ ಆಗಿದೆ. ಆಡಿದೆ, ನೋಡಿದೆ, ಕೇಳಿದೆ, ಬರದೆ, ಓದಿದೆ. ಅರ್ಥ ಮಾಡ್ಕೊತಿದ್ದೀರಾ? ವೆರಿ ಸಿಂಪಲ್ ಸ್ನೇಹಿತರೆ. ಐ ಪ್ಲೇಡ್ ಇಲ್ಲಿ ಯಾವತ್ತು V2ನೇ ಇರುತ್ತೆ, ನೆನ್ಪಿಟ್ಕೊಳ್ರಿ. ಯಾವತ್ತು ಸಿಂಪಲ್ ಪಾಸ್ಟ್ ಅಲ್ಲಿ ಯಾವಾಗ್ಲೂ V2ನೇ ಇರುತ್ತೆ. ಬೆಕ್ಕಾದ್ ಬರ್ಲಿ, ಅದು ಬೆಕ್ಕಾದ್ ಬರ್ಲಿ, V2ನೇ ಇರುತ್ತೆ ಸ್ನೇಹಿತರೆ. ಸಬ್ಜೆಕ್ಟ್ ಯಾವತ್ತು ಏನ್ ಬೇಕಾದ್ರೆ ತಗೊಳ್ರಿ, ಇಲ್ಲಿ ಮಾತ್ರ ಪಾಸ್ಟೇ ಇರುತ್ತೆ, ಪ್ರೆಸೆಂಟ್ ಇರಲ್ಲ. ಐ ಪ್ಲೇ ಅಂದ್ಬಿಟ್ರೆ ಮತ್ತೆ ಪ್ರೆಸೆಂಟ್ ಆಗಲ್ವಾ, ಸೊ ಹಂಗಾಗಿ ಪಾಸ್ಟೇ ಇರುತ್ತೆ ಸ್ನೇಹಿತರೆ. ನೋಡಿ ಈಗ ಪಾಸ್ಟ್ ಕಂಟಿನ್ಯೂ ಅಪ್ಪ. ಈಗ ಐ ಯಾಮ್ ಅಂತ ಬರ್ದಿದೀವಿ ಅಲ್ವಾ, ಐ ಯಾಮ್ ಅಂತ. ಯಾಮ್ ಬರಲ್ಲ ಇಲ್ಲಿ, ಯಾಕ, ಪ್ರೆಸೆಂಟ್ ಅಲ್ಲಲ್ಲ ನಾವು ಮಾತಾಡ್ತಾ ಇರೋದು, ಪಾಸ್ಟ್ ಬಗ್ಗೆ ಮಾತಾಡತ್ತೀವಿ. ಹಂಗಾರೆ ಏನ್ ಬರಿಬೇಕು, ಏನ್ ಕಲ್ಸಿದ್ದೆ ನಾನು, ವಾಸ್ ಕಲ್ಸಿದ್ದೆ ಅಲ್ವಾ. ಐ ವಾಸ್ ಪ್ಲೇಯಿಂಗ್, ಕಂಟಿನ್ಯೂ ಇದ್ರೆ ಆಗ್ಬೇಕ್ರಿ, ING ನೇ ಬರ್ಬೇಕು. ಐ ವಾಸ್ ಪ್ಲೇಯಿಂಗ್. ಯಾಮ್ ಬರುದಿಲ್ಲ ಸ್ನೇಹಿತರೆ, ಯಾಕ, ಇದು ಪ್ರೆಸೆಂಟ್ ಬಗ್ಗೆ ಮಾತನಾಡ್ತಿಲ್ಲ ನಾವು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಪ್ರೆಸೆಂಟ್ ಇದ್ರೆ ಯಾಮ್ ಬರ್ತಿತ್ತು, ಈಗ ಏನಾಗ್ತೈತಿ, ವಾಸ್ ಬರ್ತದ. ಸೊ ಅಲ್ಲಿ ಏನಾಗ್ತದೆ ಕನ್ನಡದಲ್ಲಿ, ಐ ವಾಸ್ ಪ್ಲೇಯಿಂಗ್ ಅಂದ್ರ ನಾನು ಆಡುತ್ತಿದ್ದೆ. ಅರ್ಥ ಮಾಡ್ಕೊಳ್ರಿ, ಇಲ್ಲಿ ದೇ ಬಂದಿದೆ, ಇಲ್ಲಿ ಆಡುತ್ತಿದ್ದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಅಲ್ಲಿ ನ ಬರತ್ತಿಲ್ಲ, ಅಲ್ಲಿ ಆಡುತ್ತೇನೆ, ಆಡುತ್ತಿದ್ದೇನೆ, ಆಡಿದ್ದೇನೆ, ಆಡುತ್ತಲೇ ಇದ್ದೇನೆ. ಇಲ್ಲಿ ಹಾಗಲ್ಲ, ನಾನು ಆಡಿದೆ, ಐ ಪ್ಲೇಡ್, ಐ ವಾಸ್ ಪ್ಲೇಯಿಂಗ್, ನಾನು ಆಡುತ್ತಿದ್ದೆ. ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಗ ಪಾಸ್ಟ್ ಪರ್ಫೆಕ್ಟ್ ಸ್ನೇಹಿತರೆ. ಪ್ರೆಸೆಂಟ್ ಅಲ್ಲಿ ಏನೈತ್ರಿ, ಐ ಹ್ಯಾವ್ ಅಂತ ಇತ್ತು, ಹೌದಾ, ಐ ಹ್ಯಾವ್ ಅಂತ. ಸೊ ಇಲ್ಲಿ ಹ್ಯಾವ್ ಬರ್ಬಾರ್ದು ಸ್ನೇಹಿತರೆ. ಹ್ಯಾವ್ ಫಾರ್ಮ್ಸ್ ಚೆನ್ನಾಗಿ ಕಲ್ತಿದ್ದೀರಾ, ಸೊ ಇಲ್ಲಿ ಹ್ಯಾವ್ ಬರಂಗಿಲ್ಲ. ಏನ್ ಬರ್ಬೇಕು ಸ್ನೇಹಿತರೆ, ಹ್ಯಾವ್ ಅಲ್ಲಿ ಪಾಸ್ಟ್ ಏನು, ಹ್ಯಾವ್ದು ಹ್ಯಾಡ್. ನಾ ಹೇಳಿದೆ ನಿಮ್ಗೆ ಏನಂತ, ಎಲ್ಲಿ ಹ್ಯಾವ್ ಬರುತ್ತೋ, ಎಲ್ಲಿ ಹ್ಯಾಸ್ ಬರುತ್ತೋ, ಎಲ್ಲಿ ಹ್ಯಾಡ್ ಬರುತ್ತೋ, ಪ್ಲಸ್ ಏನ್ ಮಾಡ್ಬೇಕು ನೀವ, V3 ಅನ್ನ ಬಳಸಬೇಕು ಅಂತ ಹೇಳಿದ್ದೆ ಸ್ನೇಹಿತರೆ. ಎಲ್ಲ PP ಫಾರ್ಮ್ ಏನ್ ಬರುತ್ತೆ ಎಲ್ಲ ಕಡೆ. ಸೊ ನೋಡ್ರಿ, ಇಲ್ಲಿ ಐ ಹ್ಯಾಡ್ ಜೊತೆ ಏನ್ ಬರ್ಬೇಕು, ಪ್ಲೇಡ್ ಬರ್ಬೇಕು. ಐ ಹ್ಯಾಡ್ ಪ್ಲೇಡ್. ಸೊ ಅಂದ್ರೆ ಕನ್ನಡದ ಏನಾಗುತ್ತೆ ಸ್ನೇಹಿತರೆ, ನಾನು ಆಟ ಆಡಿದ್ದೆ. ನೋಡ್ರಿ, ಇದು ಆಡಿದೆ, ಇದು ನಾನು ಆಡಿದ್ದೆ. ಆಡಿದ್ದೆ, ದೇ ಒತ್ತು ಬರುತ್ತೆ ಸ್ನೇಹಿತರೆ, ಇಲ್ಲಿ ದೇ ಇಲ್ಲ, ಅದಕ್ಕೆ ಇದಕ್ಕೆ ಸಿಂಪಲ್ ಅಂತೀವಿ, ಇದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಅಂತ ಕರಿತೀವಿ ಸ್ನೇಹಿತರೆ. ತುಂಬಾ ಸಿಂಪಲ್ ಸ್ನೇಹಿತರೆ, ವೆರಿ ಸಿಂಪಲ್. ಹ್ಯಾವ್ ಅಂತ ತೆಗೆದು ಹ್ಯಾಡ್ ಹಾಕಿವಿ, ಯಾಮ್ ಅಂತ ತೆಗೆದು ಇಲ್ಲಿ ವಾಸ್ ಹಾಕಿವಿ, ಇಲ್ಲಿ ಸಿಂಪಲ್ ಪ್ಲೇ ಇದ್ದಿದ್ದು ಪ್ಲೇಡ್ ಆಗ್ಯದ, ಅಷ್ಟೇ ಚೇಂಜ್ ಆಗಿರೋದು, ಮತ್ತೆ ಏನು ಆಗಿಲ್ಲ ಸ್ನೇಹಿತರೆ. ಬಹಳ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಬಹಳ ಈಸಿ ಅದು, ಬಹಳ ಈಸಿ ಅಂದ್ರೆ ಬಹಳ ಈಸಿ. ಇಲ್ಲಿ V2 ಏನ್ ಬರ್ತೈತಿ, ವರ್ಬ್ ತಗೋರಿ. V2 ಏನ್ ಬರ್ತೈತಿ, ಗೋ ಇದ್ರೆ ವೆಂಟ್ ಬರ್ತೈತಿಪ್ಪ, ಐ ವೆಂಟ್ ಹಾಕಿತ್ತು. ಅದೇ ಇಲ್ಲಿ ಐ ಆಮ್ ಗೋಯಿಂಗ್ ಇದ್ದಿದ್ದೆ, ಐ ವಾಸ್ ಗೋಯಿಂಗ್ ಹಾಕಿತ್ತು. ಇಲ್ಲಿ ಐ ಹ್ಯಾವ್ ಗೋಯಿಂಗ್ ಅಂತ, ಐ ಹ್ಯಾವ್ ಗಾನ್ ಅಂತ ಇದ್ದಿದ್ದು, ಐ ಹ್ಯಾಡ್ ಗಾನ್ ಹಾಕೈತಿ. ಅರ್ಥ ಆಗ್ತಿದ್ಯಾ? ವೆರಿ ಸಿಂಪಲ್ ಸ್ನೇಹಿತರೆ, ನೀವು ಬಹಳ ಟೆನ್ಷನ್ ತಗೊಳ್ಳೋಂತ ಏನೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇಲ್ಲಿ ಐ ಹ್ಯಾಡ್ ಪ್ಲೇಡ್ ಅಂತ ಐತಿ, ಹೌದಾ, ನಾನು ಆಡಿದ್ದೆ, ನಾನು 3 ವರ್ಷಗಳ ಕಾಲ ನಾ ಇಲ್ಲಿ ಕೆಲಸ ಮಾಡಿದ್ದೆ. ಐ ಹ್ಯಾಡ್ ವರ್ಕ್ಡ್ ಹಿಯರ್. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಹೋದ ಲಾಸ್ಟ್ ವೀಕ್ ಇದೇ ಸ್ಟೇಜ್ ಮೇಲೆ ನಾನು ಕುಣಿದಿದ್ದೆ, ಐ ಹ್ಯಾಡ್ ಡ್ಯಾನ್ಸ್ಡ್ ಹಿಯರ್. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾನು ಹಾಡನ್ನ ಹಾಡಿದ್ದೆ, ಐ ಹ್ಯಾಡ್ ಸಂಗ್ ಹಿಯರ್. ಅರ್ಥ ಆಗ್ತಿದ್ಯಾ? ಸಿಂಗ್, ಸ್ಯಾಂಗ್, ಸಂಗ್, ಡ್ಯಾನ್ಸ್, ಡ್ಯಾನ್ಸ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ. ಓಕೆನಾ? ಸೊ ನೋಡ್ರಿ, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ವರ್ಬ್ ಬರ್ಬೇಕು. ನಾ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ. ವರ್ಬ್ ಬಂತು, V1, V2, V3 ಬಂತು, ಟೆನ್ಸಸ್ ಬಂತು. ನೋಡ್ರಿ, ನಾನು ಅವಾಗ ಒಂದು ಟ್ರಿಕ್ಸ್ ಹೇಳಿದೆ, ಏನಂತ,
ಪಾಸ್ಟ್ ಪರ್ಫೆಕ್ಟ್ ಇದ್ದಲ್ಲಿ ಇಲ್ಲೂ ಪಾಸ್ಟ್ ಪರ್ಫೆಕ್ಟ್ ಐತಿ. ಐ ಹ್ಯಾವ್ ಇದ್ದಾಗ ಐ ಹ್ಯಾವ್ ತಗೋರಿ ಅಂತ ಹೇಳಿದ್ದೆ. ಈಗ ಐ ಹ್ಯಾಡ್ ಐತಿ, ಐ ಹ್ಯಾಡ್ ಕೆಳಗ ತಗೋರಿ ಸ್ನೇಹಿತರೆ. ಏನು ಸಿಂಪಲ್, ವೆರಿ ಸಿಂಪಲ್ ಸ್ನೇಹಿತರೆ. ನೋಡಿ ಇಲ್ಲಿ ಐ ಐತಾ ಸ್ನೇಹಿತರೆ, ನೋಡ್ರಿ ಐ ಹ್ಯಾಡ್ ಹಿಂಗ ಇರ್ತೈತಿ, ಬೀನ್ ಹಿಂಗ ಇರ್ತೈತಿ. ಐ ಹ್ಯಾಡ್ ಬೀನ್ ಸೇಮ್, ಏನು ಚೇಂಜ್ ಇಲ್ಲ. ಹ್ಯಾಡ್ ಅಂತ ಚೇಂಜ್ ಮಾಡೋದು ನಾವು. ಐ ಹ್ಯಾಡ್ ಬೀನ್ ಪ್ಲೇಯಿಂಗ್. ನೋಡಿ ಸ್ನೇಹಿತರೆ, ಐ ಹ್ಯಾಡ್ ಬೀನ್ ಪ್ಲೇಯಿಂಗ್ ಏನಾಗ್ತದ, ನಾನು ನಾನು ಆಡುತ್ತಲೇ, ತಲೆ ಎಲ್ಲ ಕಡೆ ಬರುತ್ತೆ ಸ್ನೇಹಿತರೆ. ಇದ್ದೇ, ಇದ್ದ, ನೋಡ್ರಿ ಇಲ್ಲಿ ಅಲ್ಲಿ ಇದ್ದೇನೆ ಅಂತ ಇತ್ತು, ಇಲ್ಲಿ ನಾನು ಆಡುತ್ತಲೇ ಇದ್ದೆ. ಇದ್ದೆ ನೋಡ್ರಿ, ನಾನು ನಿನ್ನೆ ಇಷ್ಟೊತ್ತಿಗೆ ಆಡುತ್ತಲೇ ಇದ್ದೆ. ಐ ಹ್ಯಾಡ್ ಬಿನ್ ಪ್ಲೇಯಿಂಗ್. ನಾನು ಇಷ್ಟೊತ್ತಿಗೆ ಮ್ಯೂಸಿಕ್ ಗಳನ್ನ ಕೇಳುತ್ತಲೇ ಇದ್ದೆ. ಐ ಹ್ಯಾಡ್ ಬಿನ್ ಲಿಸ್ನಿಂಗ್. ಅರ್ಥ ಆಗ್ತಿದ್ಯಾ? ನಾನು ಇಷ್ಟೊತ್ತಿಗೆ ನಿನ್ನೆ ನೋಡುತ್ತಲೇ ಇದ್ದೆ. ಐ ಹ್ಯಾಡ್ ಬಿನ್ ಸೀಯಿಂಗ್. ನಾನು ಇಷ್ಟೊತ್ತಿಗೆ ನಿನ್ನೆ ದುಬೈಗೆ ಹೋಗುತ್ತಲೇ ಇದ್ದೆ. ಐ ಹ್ಯಾಡ್ ಬಿನ್ ಗೋಯಿಂಗ್. ನಾನು ಇಷ್ಟೊತ್ತಿಗೆ ನಿನ್ನೆ ಹುಬ್ಬಳ್ಳಿಗೆ ಹೋಗುತ್ತಲೇ ಇದ್ದೆ. ಐ ಹ್ಯಾಡ್ ಬಿನ್ ಗೋಯಿಂಗ್ ಟು ಹುಬ್ಬಳ್ಳಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೀವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಅಷ್ಟೇ ಇಲ್ಲಿ ಇರ್ತಕ್ಕಂಥದ್ದು. ನೋಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಬಹಳ ಕಷ್ಟ ಅನ್ಸಿದ್ರ ಒಂದ್ಸರಿ ಪಾಸ್ ಮಾಡ್ರಿ, ಪಾಸ್ ಮಾಡಿ ಚೆನ್ನಾಗಿ ಬರ್ಕೊಳ್ರಿ. ಖುಷಿ ಆಗ್ತದ, ಕಲಿತೀರಿ 100%. ಅದ್ರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ. ಬಹಳ ಈಸಿ ಅದ. V1 ಅಂದ್ರೆ ಏನ್ರಿ? ಪ್ರೆಸೆಂಟ್. V2 ಅಂದ್ರೆ ಏನ್ರಿ? ಪಾಸ್ಟ್. ಇಷ್ಟು ಸುಲಭ ಇನ್ಯಾರು ಹೇಳ್ತಾರ್ರಿ? ಇಷ್ಟು ಸುಲಭವನ್ನೇ ಕಲೀಲಿಕ್ಕೆ ಆಗಿಲ್ಲ ಅಂದ್ರ ನೀವ್ ಏನನ್ನು ಕಲಿಯಲ್ಲ ಸ್ನೇಹಿತರೆ. ಬಹಳ ಸಿಂಪಲ್ ಅದ. ಯಾಮ್ ಬಂದಾಗ ಪ್ರೆಸೆಂಟ್ ಇತ್ತ, ವಾಸ್ ಬಂದಾಗ ಪಾಸ್ಟ್ ಅದ. ಇಷ್ಟ ಇದ್ರೆ ಇನ್ನೇನಿಲ್ಲ ಸ್ನೇಹಿತರ. ಅಲ್ಲಿ ಯಾವ ಬಂದಾಗ ಪ್ರೆಸೆಂಟ್ ಅಂತ ಹೇಳ್ತಿದ್ವಿ, ಇಲ್ಲಿ ಹ್ಯಾಡ್ ಅದ, ಪಾಸ್ಟ್ ಆಗ್ತದ. ಅದಕ್ಕೆ ನಿಮಗೆ ಬಿ ಫಾರ್ಮ್, ಹ್ಯಾವ್ ಫಾರ್ಮ್, ಡೂ ಫಾರ್ಮ್ ಅನ್ನ ಮಾಡಿದೆ. ನೋಡಿಲ್ಲ ಅಂತ ಹೇಳಿದ್ರೆ ಒಂದು ಸರಿ ನನ್ನ ವಿಡಿಯೋಸ್ ಗಳನ್ನ ಹೋಗಿ ನೋಡಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಇದಾಗಿತ್ತು ನಮ್ಗ ಪಾಸ್ಟ್. ಪಾಸ್ಟ್ ಅಂದ್ರೆ ಏನ್ರಿ? ಹಿಂದೆ ನಡೀತಕ್ಕಂತ. ಆಗ ನಡೀತಾ ಇತ್ತು, ಆಗ ಹೋಗ್ತಾ ಇದ್ದೆ, ಆಗ ಕೇಳ್ತಾ ಇದ್ದೆ, ಆಗ ಮಾಡ್ತಾ ಇದ್ದೆ. ಅರ್ಥ ಆಗ್ತಿದ್ಯಾ? ಸೊ ಹೀಗೆ ನೀವು ಮಾಡಿದ್ರೆ ಸ್ನೇಹಿತರ 100% ಏನಾಗ್ತೀರಿ? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಬರುತ್ತೆ ಸ್ನೇಹಿತರೆ. ಅದ್ರಲ್ಲಿ ಡೌಟೇ ಇಲ್ಲ. ಡೌಟ್ ಇಟ್ಕೊಳ್ಳಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದ್ಯಾ? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಈಗ ನಾನು ಮತ್ತೊಮ್ಮೆ ನಿಮ್ಗ ಒಂದಿಷ್ಟು ಉದಾಹರಣೆಗಳನ್ನು ಕೊಡ್ತೀನಿ, ಅದನ್ನು ನೀವು ಮಾಡ್ತಾ ಹೋಗಿ ಸ್ನೇಹಿತರೆ. ಆಗ ನಿಮ್ಗ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಓಕೆ ಸ್ನೇಹಿತರೆ, ಹೇಳಿದ್ನಲ್ವಾ ಇವಾಗ ಪಾಸ್ಟಿನ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೇನೆ. ನೀವು ಇದನ್ನ ಮಾಡಿ ಸ್ನೇಹಿತರೆ. ನೋಡ್ರಿ, ಡ್ರಿಂಕ್ ಇಂದು V2 ಏನಾಗ್ತದ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. V3 ಏನಾಗತ್ತೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಡ್ರಿಂಕ್ ಇಂದ ಏನಾಗತ್ರಿ? ಡ್ರ್ಯಾಂಕ್ ಆಗ್ತದ, ಹೌದಾ? ಮತ್ತೆ V3 ಏನಾಗತ್ತ? ಡ್ರಂಕ್ ಆಗತ್ತ. ಇದನ್ನ ನೋಡಿ ಹೆದರ್ಬೇಡ್ರಿ ಸ್ನೇಹಿತರೆ. ಹೋಗಿ ಒಂದ್ಸರಿ ನಾನ್ ನಿನ್ನೆ ಮಾಡಿರ್ತಕ್ಕಂತಹ ವಿಡಿಯೋವನ್ನ ನೋಡಿ ಸ್ನೇಹಿತರೆ. ಅದರಲ್ಲಿ ನಾನು ವರ್ಬ್ ಗಳನ್ನ ಹೇಳ್ಕೊಟ್ಟಿದ್ದೀನಿ ಹೇಗಿರುತ್ತೆ ಅಂತ. ಹೆಲ್ಪ್ ಇದ್ದಿದ್ದೇನಾಗತ್ರಿ? ಹೆಲ್ಪ್, ಹೆಲ್ಪ್ಡ್, ಹೆಲ್ಪ್ಡೇ ಆಗತ್ತೆ. ಎಲ್ಲಿ ಇಡಿ ಇರುತ್ತೋ ಅದಕ್ಕೆ ಕೂಡ ಕಂಟಿನ್ಯೂ V3 ಅದೇ ಇರುತ್ತೆ ಸ್ನೇಹಿತರೆ. ಸಿ ಇದ್ದಿದ್ದೇನಾಗತ್ರಿ? ಸಿ ಇದ್ದಿದ್ V2 ಸಾ ಆಗತ್ತ, ಮತ್ತೆ ಇಲ್ಲಿ ಸೀನ್ ಆಗತ್ತ. ಓಕೆನಾ? ಸೊ ಈ ರೀತಿ ನೀವು ವರ್ಬ್ 1 ವರ್ಬ್ 3 ನೋಡ್ಕೊಳ್ಳಿ ಸ್ನೇಹಿತರೆ. ಈಗ ನೋಡಿ, ಪ್ರೆಸೆಂಟ್ ಅಲ್ಲಿ ನೋಡಿದ ಹಾಗೆ ಪಾಸ್ಟ್ ಅಲ್ಲೂ ಸಹ ನಾನೊಂದು ವಿಡಿಯೋನ ನಾನು ನಿಮ್ಗೆ ಇದ್ರಲ್ಲೇ ನಿಮಗೆ ಕೊಟ್ಟಿರ್ತಕ್ಕಂತಹ ಇದು ನಿಮಗೆ ನೀವು ಮಾಡ್ಬೇಕು ಸ್ನೇಹಿತರೆ. ಬುಕ್ ಅನ್ನ ತೆಗೆದುಕೊಳ್ಳಿ, ಮಾಡಿ ಸ್ನೇಹಿತರೆ. ಗೊತ್ತಾಗ್ತದೆ, ಬಹಳ ಈಸಿ, ಬಹಳ ಈಸಿ. ಹೆದರಕ್ ಹೋಗ್ಬಿಡಿ. ನೋಡಿ ಇಲ್ಲಿ ನಾನು ಸಿ ಅನ್ನ ತಗೊಂಡು ಮಾಡ್ತೀನಿ ನೋಡ್ರಿ ಸ್ನೇಹಿತರೆ. ನೋಡ್ರಿ ಇಲ್ಲಿ ಈಗ ಸಿಂಪಲ್ ಪಾಸ್ಟ್ ಅಂತ ಹೇಳಿದ ತಕ್ಷಣ, ಸಿಂಪಲ್ ಪಾಸ್ಟ್ ಅಂತ ಹೇಳಿದ ತಕ್ಷಣ ಏನಾಗತ್ತ ನೋಡ್ರಿ, ಇಲ್ಲಿ ಐ ಸಿ ಅಂತ ಹೇಳಕ್ ಆಗಂಗಿಲ್ಲ. ಯಾಕೆ? ಐ ಸಿ ಅಂದ್ರೆ ಪ್ರೆಸೆಂಟ್. ಸೊ ನಾವೇನ್ ಮಾಡ್ಬೇಕಾ? ಐ ಸಾ. ನೋಡ್ರಿ, V2 ಏನೈತಿ? ಇದರದು ಸಾ ಐತಿಲೋ. ಐ ಸಾ ಅಂದ್ರೆ ಏನ್ರಿ ಸ್ನೇಹಿತರ? ನಾನು ನೋಡಿದೆ ಅಲ್ವಾ? ನಾನು ನೋಡಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಐ ಸಾ ಅಂದ್ರೆ ನಾನು ನೋಡಿದೆ. ನೋಡ್ರಿ, ಪಾಸ್ಟ್ ಕಂಟಿನ್ಯೂ ಅಂದ್ರೆ ಏನ್ರಿ ಸ್ನೇಹಿತರ? ಐ ಆಮ್ ಅಲ್ಲ, ಐ ವಾಸ್. ಸಿ ಇದ್ರಿ ಸೀಯಿಂಗ್. ಐ ವಾಸ್ ಸೀಯಿಂಗ್. ಅರ್ಥ ಆಯ್ತಾ? ಸೊ ನಾನು ನೋಡುತ್ತಿದ್ದೆ, ನಾನು ನೋಡುತ್ತಿದ್ದೆ. ನೋಡಿ, ನಾನು ನೋಡುತ್ತಿದ್ದೆ ಅಲ್ವಾ? ಸೊ ನೋಡ್ರಿ ಇಲ್ಲಿ ಈಗ ಪಾಸ್ಟ್ ಪರ್ಫೆಕ್ಟ್ ಅಂತ ಹೇಳಿದಾಗ ನೋಡಿ ಇಲ್ಲಿ V1, V2, V3. V3 ಏನೈತ್ರಿ? ಸೀನ್ ಐತಿ. ಸೊ ಏನಾಗ್ತೈತಿ? ಐ ಹ್ಯಾವ್ ಅಲ್ಲ, ಐ ಹ್ಯಾಡ್. ಐ ಹ್ಯಾಡ್ ಸೀನ್. ನಾನು ನೋಡಿದ್ದೆ. ನೋಡ್ರಿ, ಐ ಹ್ಯಾಡ್ ಸೀನ್. ಐ ಹ್ಯಾಡ್ ಸೀನ್ ದಟ್ ವಿಡಿಯೋ. ನಾನು ಆ ವಿಡಿಯೋನ ನೋಡಿದ್ದೆ. ನಾನು ನೋಡಿದ್ದೆ. ನೋಡ್ರಿ, ನೋಡಿದೆ ಬೇರೆ, ನೋಡಿದ್ದೇ ಬೇರೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ರಿ. ಸಿಂಪಲ್ ಅಂದ್ರೆ ಏನ್ರಿ, ಆಮೇಲೆ ಪರ್ಫೆಕ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ರಿ. ನೋಡಿದ್ದೆ, ಮಾಡಿದ್ದೆ, ಕೇಳಿದ್ದೆ, ಹಾಡಿದ್ದೆ, ಬರೆದಿದ್ದೆ, ಓದಿದ್ದೆ, ಲೆಕ್ಕದ್ ಹೇಳ್ರಿ ಸ್ನೇಹಿತರೆ, ಬರ್ತದ. ನೋಡ್ರಿ ನೀವು ನೆಕ್ಸ್ಟ್ ನೋಡ್ರಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೇಮ್ ಸ್ನೇಹಿತರೆ, ಏನಿಲ್ಲ, ವರ್ಬ್ ಬಟ್ಟ ಚೇಂಜ್ ಸ್ನೇಹಿತರೆ. ಏನೇನು ಚೇಂಜಸ್ ಇಲ್ಲ ಸ್ನೇಹಿತರೆ. ನೋಡ್ರಿ, ವರ್ಬ್ ಅಷ್ಟ ಬಿಟ್ರಿ ಇನ್ನೇನ್ ಚೇಂಜಸ್ ಇಲ್ಲ. ನೋಡಿ ಇಲ್ಲಿ ಐ ಹ್ಯಾಡ್ ಬೀನ್
ಸೀಯಿಂಗ್ ಅಷ್ಟೇ ಸ್ನೇಹಿತರೆ. ಕಂಟಿನ್ಯೂಸ್ ಅಲ್ಲಿ ಏನಿರ್ತದ ಅದೇ ಬರ್ತದೆ ಮುಂದೆ. ಏನಾಗ್ತದೆ ನಮ್ಗ ನಾನು ನೋಡುತ್ತಲೇ ಇದ್ದೆ, ನಾನು ನೋಡುತ್ತಲೇ ಇದ್ದೆ. ಇಷ್ಟೇ ಸ್ನೇಹಿತರ. ನೋಡಿ, ಐ ಸಾ, ಐ ವಾಸ್ ಸೀಯಿಂಗ್, ಐ ಹ್ಯಾಡ್ ಸೀನ್, ಐ ಹ್ಯಾಡ್ ಬೀನ್ ಸೀಯಿಂಗ್. ಅರ್ಥ ಆಗ್ತಿದ್ಯಾ? ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಗೋದು ವಿ2 ಏನ್ ಸ್ನೇಹಿತರ? ಗೋ ವೆಂಟ್ ಗಾನ್ ಅಲ್ವಾ? ಸೊ ನೋಡ್ರಿ, ವಿ2 ಏನ್ರಿ? ಗೋದು ವೆಂಟ್. ನೋಡ್ರಿ, ಐ ವೆಂಟ್, ಐ ವಾಸ್ ಗೋಯಿಂಗ್, ಐ ಹ್ಯಾಡ್ ಗಾನ್, ಐ ಹ್ಯಾಡ್ ಬೀನ್ ಗೋಯಿಂಗ್. ನಿನ್ನೆ ಹೋದೆ, ನಿನ್ನೆ ಹೋಗುತ್ತಿದ್ದೆ, ನಿನ್ನೆ ಹೋಗಿದ್ದೆ, ನಿನ್ನೆ ಹೋಗುತ್ತಲೇ ಇದ್ದೆ. ವೆರಿ ಸಿಂಪಲ್. ಪಾಸ್ ಮಾಡಿ ಬರ್ಕೊಳ್ಳಿ. ಎಲ್ಲ ಅರ್ಥ ಆಗಲ್ಲ ಮತ್ತೊಂದ್ಸರಿ ವಿಡಿಯೋ ಕೇಳಿ, 100% ಅರ್ಥ ಆಗತ್ತೆ. ಅರ್ಥ ಆಗದೆ ಇರೋ ಹಾಗೆ ನಾನು ಹೇಳಲಿಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಅರ್ಥ ಆಗತ್ತೆ. ನೀವು ಪಾಸ್ ಮಾಡಿ ಮತ್ತೆ ಕೇಳಿ, ಮತ್ತೆ ಬರ್ಕೊಳ್ಳಿ. ಎಷ್ಟು ಸರಿ ನೀವು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಸರಿ ನಿಮಗೆ ಬರ್ತಾ ಹೋಗ್ತದೆ. ಸ್ನೇಹಿತರೆ, ನನ್ಗ ಎಷ್ಟು ಗೊತ್ತಿದೆ ಅನ್ನೋದಕ್ಕಿಂತ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ ನನಗ. ಹಾಗಾಗಿ ನೀವು ಅರ್ಥ ಮಾಡ್ಕೊಂಡು ಇದನ್ನ ಕಲ್ತ್ಕೊಂಡ್ರೆ ಸಾಕು ಸ್ನೇಹಿತರೆ. ಇಷ್ಟೇ ಸ್ನೇಹಿತರ. ಈಗ ನಾನು ನಿಮ್ಗೆ ಏನ್ ಮಾಡ್ತೀನಿ, ಇಲ್ಲಿ ಪ್ರೆಸೆಂಟ್, ಇಲ್ಲಿ ಪಾಸ್ಟ್ ಕಂಪ್ಯಾರಿಟಿವ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಹೀಗೆ ನೋಡ್ತಾ ಇರಿ, ಕಂಪ್ಯಾರಿಟಿವ್ ಮಾಡಿ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಕಂಪೇರ್ ಮಾಡಿ ತೋರಿಸ್ತೀನಿ. ಪ್ರೆಸೆಂಟ್ ಮತ್ತೆ ಪಾಸ್ಟ್ ಹೇಗಿರ್ತಾವ ಅಂತ ಹೇಳಿ ನಾನ್ ನಿಮ್ಗ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಈಗ ನೋಡಿ ಪ್ರೆಸೆಂಟ್ ಒಳಗಡೆ ಹೇಗಿರತ್ತ. ಈಗ ಆಲ್ರೆಡಿ ನೀವು ಪ್ರೆಸೆಂಟ್ ಅಂತ ನಿಮಗೆ ತಲೆಯಲ್ಲಿ ಬಂದಿದೆ ಅಲ್ವಾ? ಮತ್ತೆ ಪಾಸ್ಟ್ ಅಲ್ಲಿ ಹೇಗಿರತ್ತ ಜಸ್ಟ್ ಕಂಪ್ಯಾರಿಟಿವ್ ಮಾಡಿ ತೋರಿಸ್ತೀನಿ. ಅಗದಿ ಸಿಂಪಲ್ ಆಗಿ ಈಸಿ ಆಗತ್ತೆ. ನೋಡಿ ಸ್ನೇಹಿತರೆ, ಆಗ್ಲೇಬೇಕು. ನೋಡಿ ಇಲ್ಲಿ ಈಗ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಏನಪ್ಪಾ? ನೋಡ್ರಿ ಇಲ್ಲಿ ಐ ಡೂ, ನಾನು ಮಾಡ್ತೀನಿ. ಹೌದಾ? ನೋಡ್ರಿ ಇಲ್ಲಿ ಸಿಂಪಲ್ ಪಾಸ್ಟ್ ಅಂದ್ರೆ ಏನಪ್ಪಾ? ಐ ಡೂ ಅಂತ ಹೇಳಕ್ ಬರಂಗಿಲ್ಲ, ಐ ಡಿಡ್. ಇದು ವಿ2 ಸ್ನೇಹಿತರೆ, ವಿ2. ಹೌದಾ? ನೋಡಿ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಏನಾಗತ್ರಿ? ಐ ಆಮ್. ಚೆನ್ನಾಗಿ ನೋಡ್ಕೊಳ್ರಿ, ಐ ಆಮ್ ಡೂಯಿಂಗ್. ಹೌದಾ? ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಐ ಆಮ್ ಡೂಯಿಂಗ್. ನೋಡ್ರಿ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಏನಾಗತ್ತ? ಐ ವಾಸ್ ಡೂಯಿಂಗ್. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಇಲ್ಲಿ ಐ ಡೂ ಅಂದ್ರೆ ಪ್ರೆಸೆಂಟ್ ವಿ1 ಅದ. ಇಲ್ಲಿ ಐ ಡಿಡ್ ಅಂತ ಐತಿ, ಇದು ವಿ2 ಐತಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹೌದಾ? ಸೊ ನೋಡ್ರಿ, ಐ ಆಮ್ ಯಾಕೆ ಸ್ನೇಹಿತರೆ? ಯಾಕಂದ್ರೆ ಇದು ಪ್ರೆಸೆಂಟ್ ಅದ. ಇಲ್ಲಿ ವಾಸ್ ಯಾಕೆ ಸ್ನೇಹಿತರೆ? ಯಾಕಂದ್ರೆ ಇದು ಪಾಸ್ಟ್ ಅದ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಏನು ಸ್ನೇಹಿತರೆ? ನಾವ್ ಆಲ್ರೆಡಿ ಹೇಳಿದ್ವಿ, ಐ ಹ್ಯಾವ್. ವಿ3 ಏನಾಗತ್ರಿ? ಡೂ ವಿ3 ಡನ್. ಐ ಹ್ಯಾವ್ ಡನ್. ರೈಟ್, ವೆರಿ ಗುಡ್. ನೋಡ್ರಿ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಏನಾಗ್ತದೆ ಸ್ನೇಹಿತರ? ಐ ಹ್ಯಾಡ್ ಡನ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅರ್ಥ ಆಗಲಿ ನಮ್ಮ ಮಕ್ಕಳಿಗೆ. ಏನೋ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಐ ಹ್ಯಾವ್ ಡನ್, ಪಾಸ್ಟ್ ಪರ್ಫೆಕ್ಟ್ ಐ ಹ್ಯಾಡ್ ಡನ್. ವೆರಿ ಸಿಂಪಲ್ ಸ್ನೇಹಿತರೆ. ನೋಡಿ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಏನಾಗ್ತದ? ಐ ಹ್ಯಾವ್ ಬೀನ್. ಬಾಯಲ್ಲಿ ಹೇಳ್ಕೊತಾ ಹೋಗಿ ಚೆನ್ನಾಗಿ ಹೇಳ್ಕೊತಾ ನೀವು ಬರಿತಾ ಹೋದ್ರೆ 100% ಬರುತ್ತೆ. ಯಾರು ಬಂದ್ರು ನಿಮ್ಗೆ ತಡೆಯಕ್ಕಾಗಲ್ಲ ಸ್ನೇಹಿತರೆ ಕಲಿಯೋದ್ರಿಂದ. ಐ ಹ್ಯಾವ್ ಬೀನ್ ಏನಾಗತ್ತ? ಐ ಹ್ಯಾವ್ ಬೀನ್ ಡೂಯಿಂಗ್. ನಾನು ಮಾಡುತ್ತಲೇ ಇದ್ದೇನೆ. ನೋಡಿ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಏನಾಗುತ್ತೆ ಸ್ನೇಹಿತರೆ? ಐ ಹ್ಯಾಡ್ ಬೀನ್ ಡೂಯಿಂಗ್. ಐ ಹ್ಯಾಡ್ ಬೀನ್ ಡೂಯಿಂಗ್. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಐ ಹ್ಯಾವ್ ಬೀನ್ ಡೂಯಿಂಗ್, ಐ ಹ್ಯಾಡ್ ಬೀನ್ ಡೂಯಿಂಗ್. ನೋಡಿ ಇಲ್ಲಿ ಐ ಡೂ ನಾನು ಮಾಡ್ತೀನಿ, ಐ ಆಮ್ ಡೂಯಿಂಗ್ ನಾನು ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಡನ್ ನಾನು ಮಾಡಿದ್ದೇನೆ, ಐ ಹ್ಯಾವ್ ಬೀನ್ ಡೂಯಿಂಗ್ ನಾನು ಮಾಡುತ್ತಲೇ ಇದ್ದೇನೆ. ಐ ಡಿಡ್ ನಾನು ಮಾಡಿದೆ, ಐ ವಾಸ್ ಡೂಯಿಂಗ್ ನಾನು ಮಾಡ್ತಾ ಇದ್ದೆ, ಐ ಹ್ಯಾಡ್ ಡನ್ ನಾನು ಮಾಡಿದ್ದೆ, ಐ ಹ್ಯಾಡ್ ಬೀನ್ ಡೂಯಿಂಗ್ ನಾನು ಮಾಡುತ್ತಲೇ ಇದ್ದೆ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗ್ಯದ, ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ ಸ್ನೇಹಿತರೆ. ಈ ವಿಡಿಯೋಗಳು ನಿಮಗೆ ಬಹಳ ಅಗದಿ ಸಿಂಪಲ್ ಅಲ್ಲಿ ಹೇಳ್ಕೊಡತ್ತಾರು, ಅರ್ಥ ಆಗ್ತದ. ಯಾವ್ದೋ ರೂಲ್ಸ್ ಬೇಡ, ಏನು ಬೇಡ, ತುಂಬಾ ಚೆನ್ನಾಗದ. ನಮಗೆ ತುಂಬಾ ಅಗದಿ ಈಸಿ ಅರ್ಥ ಆಗ್ತಿದೆ ಅಂತ ನಿಮ್ಗೇನಾದ್ರು ಅನ್ಸಿದ್ರ, ನಿಮಗೆ ಇಷ್ಟ ಆದ್ರ, ನಿಮ್ಗೇನಾದ್ರು ಅರ್ಥ ಆಗ್ತಾ ಇದ್ರ ಮಾತ್ರ ನಿಮ್ಮ ದೋಸ್ತರ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮಗೆ ಗೊತ್ತಿರೋರ್ ಜೊತೆ, ಯಾರೋ ಸ್ಟ್ರಗಲ್ ಮಾಡ್ತಿದಾರಂತ ಯಾರಿಗ ನಿಮ್ಗೆ ಅನಿಸ್ತದ ಅವ್ರ
ಜೊತೆ ಒಂದ್ಸರಿ ಶೇರ್ ಮಾಡಿ ಸ್ನೇಹಿತರೆ. ಖಂಡಿತವಾಗಿ ನಿಮ್ಗೆ ಏನ್ ಬೇಕು, ಏನ್ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಸ್ನೇಹಿತರೆ. ಖಂಡಿತ ನಾನು ಮಾಡ್ಕೊಡ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಮ್ಗೆ ಏನು ಬರ್ಲಿಲ್ಲ, ಜೀರೋದಿಂದ ಅದೀವಿ ಸರ್ ಅಂತ ಹೇಳಿದ್ರು, ABCD ಮೇಲೆ ಅದರ ಫೋನಿಕ್ಸ್ ಹೇಗಿರ್ತದ, ಅದರ ಸೌಂಡ್ ಸಿಸ್ಟಮ್ ಹೇಗಿರ್ತದ ಅಂತ ನಾನು ವಿಡಿಯೋಸ್ ಗಳನ್ನ ಮಾಡಿದ್ದೇನೆ ಸ್ನೇಹಿತರೆ. ನೀವು ಅಲ್ಲಿ ಹೋಗಿ ಸಹ ಒಂದ್ಸರಿ ನೋಡಿ. ನಿಮ್ಗೆ ಏನ್ ಗೊತ್ತಾಗಲ್ಲ ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಮಾತ್ರ ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ.